ಮಹಾಭಾರತದಲ್ಲಿ ಈ ಕಥೆ ಬರುತ್ತೆ. ಅಪಮೃತ್ಯು ಮನುಷ್ಯನಿಗೆ ಬರಬಾರ್ದು ಅಂದರೆ ಏನು ಮಾಡಬೇಕು? ಆಕ್ಸಿಡೆಂಟ್ ಆಗಿ ಸಾಯೋದು, ಅಥವಾ ದೊಡ್ಡ ರೋಗ ಬಂದು ಸಾಯೋದು, ಇನ್ನೇನೋ ತೊಂದರೆ ಆಗಿ ಹಾರ್ಟ್ ಅಟ್ಯಾಕ್ ಬಂದು, ಅಥವಾ ಇನ್ನೇನೋ ಅನರ್ಥದಿಂದ ಬೇರೆ ಬೇರೆ ತರಹ ರೋಗಗಳು, ಜ್ವರ ಬಂದು ಇನ್ನೇನೋ ಆಗಿ ಸಾಯೋದು ನಾವು ಕಂಡಿದ್ದೇವೆ ಜಗತ್ತಿನಲ್ಲಿ. ಇದು ಪೂರ್ಣಾಯುಷ್ಯ ಇದ್ದ ವ್ಯಕ್ತಿಗೂ ಕೂಡ ಕೆಲವೊಮ್ಮೆ ಅಪಮೃತ್ಯು ಬಂದು ನಾನಾ ಥರದ ರೋಗಗಳಿಂದ ಸಾಯ್ತಾನೆ. ಇದಕ್ಕೆ ಅಪಮೃತ್ಯು ಅಂತ ಕರೀತಾರೆ. ಹಾಗಾದರೆ ಈ ಅಪಮೃತ್ಯು ಬರಬಾರ್ದಂದ್ರೆ ನಾವೇನು ಮಾಡಬೇಕು ನೋಡ್ರಿ. ಇದನ್ನೆಲ್ಲನ ಹೇಳಿದ್ದಾರೆ, ಮಹಾಭಾರತದಲ್ಲಿ ಹೇಳಿದ್ದಾರೆ. ಅಪಮೃತ್ಯು ಬರಬಾರ್ದಂದ್ರೆ ಏನು ಮಾಡಬೇಕು? ಆ ಕಥೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೈಹಯ ದೇಶದ ರಾಜ ಆ ಕಾಲದಲ್ಲಿ ಭೂಮಿಯನ್ನು ಸಂರಕ್ಷಣೆ ಮಾಡ್ತಾ, ಪ್ರಜೆಗಳನ್ನು ಧರ್ಮದಿಂದ ಸಂರಕ್ಷಣೆ ಮಾಡ್ತಾ ವಾಸ ಮಾಡಿಕೊಂಡಿರ್ತಾನೆ. ಹೈಹಯ ಕುಲದ ದೇಶದ ರಾಜರು. ಅವನ ಹೆಸರು ಪುರಂಜಯ ಅಂಥೇಳಿ, ಪುರಂಜಯ, ಪುರಂಜಯ ಅಂತ ರಾಜ. ಅವನ ಮಗ ಒಂದು ದಿವಸ ಬೇಟೆಗೆ ಅಂತ ಹೋಗಿರ್ತಾನೆ. ಬೇಟೆಗೆ ಅಂತ ಹೋದಾಗ ಅಲ್ಲಿ ಒಂದು ಸರೋವರದ ಹತ್ರ ಹೋಗ್ತಾನೆ. ಪುರಂಜಯ ರಾಜನ ಮಗ ಸರೋವರದ ಹತ್ರ ಹೋದಾಗ ಒಂದು ನೀರು ಯಾರೋ ಕುಡಿಯುವಂಥ ಶಬ್ದ ಕೇಳಿಸ್ತು. ನೋಡಿದ, ಯಾವುದೋ ಹುಲಿಯ ಚರ್ಮದ ಕಣ್ಣಿಗೆ ಕಾಣ್ತವನಿಗೆ. ಅಮ್ಮೋ, ಯಾವುದೋ ಹುಲಿ ಚರ್ಮ ಇದ್ದಂಗಿದೆ, ಯಾವುದೋ ಹುಲಿನೇ ಪ್ರಾಣಿನೇ ಬಂದಿದೆ, ಕ್ರೂರವಾದ ಪ್ರಾಣಿ, ಇದನ್ನು ಕೊಲ್ಲದೆ ಹೋದರೆ ನನ್ನ ಆ ಪ್ರಾಣಿ ಕೊಂದು ಬಿಡುತ್ತೆ ಎಂಬ ಭಯದಿಂದ ಬಾಣವನ್ನು ಬಿಟ್ಟು ಆ ಹುಲಿಗೆ ಹೊಡಿತಾನೆ. ಬಾಣವನ್ನು ಹೊಡೆದಾಗ ನಾರಾಯಣ ಅಂತ ಅಲ್ಲಿ ಬೀಳ್ತಾನೆ. ಅದು ಹುಲಿ ಅಲ್ಲ, ಒಬ್ಬ ಋಷಿಪುತ್ರ. ಜಿಂಕೆಯ ಚರ್ಮವನ್ನು ಸುತ್ತಿಕೊಂಡು ಸಂಧ್ಯಾವಂದನೆ ಮಾಡ್ತಾ ಇರ್ತಾನೆ. ಅಷ್ಟೆ, ಸಾಯಂಕಾಲದ ಸಂಧ್ಯಾವಂದನೆ ಮಾಡಲಿಕ್ಕೆ ಬಂದಿರ್ತಾನೆ. ಆ ಸಮಯದಲ್ಲಿ ಬಾಣವನ್ನು ಹೊಡಿತಾನೆ, ಸತ್ತು ಬೀಳ್ತಾನೆ. ಪ್ರಾಣಿ ಅನ್ಕೊಂಡು ಹೊಡೆದಿರ್ತಾನೆ, ಆದರೆ ಅದು ಪ್ರಾಣಿ ಅಲ್ಲ, ಋಷಿಪುತ್ರ, ಮನುಷ್ಯ. ಓಡೋಡಿ ಬರ್ತಾನೆ, ಯಾರೋ ಮನುಷ್ಯರಿದ್ದಂಗಿದ್ದಾರೆ ಅಂತ ನೋಡ್ತಾನೆ ಋಷಿಪುತ್ರ. ಅವರನ್ನು ನೋಡ್ತಾನೆ, ಮತ್ತೆ ಕಣ್ಣು ಮುಚ್ಚುತ್ತಾನೆ, ಮಾತಾಡೋದೇ ಇಲ್ಲ, ಎಚ್ಚರ, ಸತ್ತು ಬಿದ್ದು ಬಿಡ್ತಾನೆ. ಬಾಣ ಏಟಿಗೆ ಬಿದ್ದು ಬಿಡ್ತಾನೆ, ಮಾತಾಡೋದಿಲ್ಲ. ಇವನೇನು ಅನ್ಕೊಂತಾನೆ, ಸತ್ತು ಹೋಗಿದ್ದಾರೆ. ಅಳತಾನೆ, ದುಃಖ ಪಡ್ತಾನೆ. ಅಯ್ಯೋ, ನಾ ಅನ್ಯಾಯವಾಗಿ ಬ್ರಾಹ್ಮಣನನ್ನು ಕೊಂದನೆ, ಬ್ರಹ್ಮಹತ್ಯಾ ದೋಷ ಬಂದುಬಿಡ್ತಲ್ಲ, ಏನು ಮಾಡಬೇಕು ಅಂತ ಅವರ ತಂದೆ ಮುಂದೆಲ್ಲ ಹೇಳಿದ, ಪುರಂಜಯನ ಮುಂದೆ. ಅಪ್ಪ, ಹೀಗೆಲ್ಲ ಆಯಿತು, ಯಾವುದೋ ಹುಲಿ ಅಂತ ಅಂದ್ಕೊಂಡು ಒಬ್ಬ ಋಷಿಪುತ್ರನನ್ನು ಕೊಂದುಬಿಟ್ಟೆ, ಏನು ಮಾಡಬೇಕು ಹೇಳಿ. ಸರಿ, ಹೋಗೋಣ ಬಾಪ, ನಾವೆಲ್ಲ ಬರ್ತೀವಿ ಬಾ, ಏನು ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಬೋಣ ಅಂಥೇಳಿ ಎಲ್ಲರೂ ಬೆಳಗ್ಗೆ ಎದ್ದು ಹೊರಟು ಬರ್ತಾರೆ. ಮತ್ತೆ ಬಂದು ನೋಡ್ತಾರೆ, ಅಲ್ಲಿ ದೇಹನೇ ಇರೋದಿಲ್ಲ. ದೇಹ ಇಲ್ಲ, ಬಾಣ ಇಲ್ಲ, ರಕ್ತದ ಕಲೆಗಳಿಲ್ಲ, ಆ ಋಷಿಪುತ್ರ ಇಲ್ಲ. ರಾಜ 8 ದಿಕ್ಕಲ್ಲಿ ಹುಡುಕಿಸಿದ, ಎಲ್ಲಿದ್ದಾರೆ ನೋಡ್ರಿ, ಎಲ್ಲಿದ್ದಾರೆ ನೋಡ್ರಿ, ಎಲ್ಲೆಲ್ಲಿ ಹುಡುಕಿಸಿದ್ರು ಸಿಗುವಲ್ಲ ಮರಾಯ. ಏನು ಮಾಡಬೇಕಾಗಾದ್ರೆ? ಬ್ರಹ್ಮಹತ್ಯಾ ದೋಷ ಬಂದೋಗಿದೆ, ಆ ದೇಹವನ್ನು ತಂದೆ ತಾಯಿಗೆ ಒಪ್ಸೋಣ ಅಂದರೆ ದೇಹನೇ ಇಲ್ಲ, ಏನಪ್ಪ ಮಾಡಬೇಕು ಅಂತ ಚಿಂತೆ ಹತ್ತಿಬಿಡ್ತು. ಹಾಗೆ ಮುಂದೆ ಹೋಗಿದ್ದಾರೆ, ಎಲ್ಲ ಹುಡುಕ್ತಾ ಒಬ್ಬ ಋಷಿಗಳ ಆಶ್ರಮ ಕಾಣಿಸ್ತು. ಅದೇ ಅರಿಷ್ಠನೇಮಿ ಅಂತ ಋಷಿಗಳ ಆಶ್ರಮ. ಒಳಗೆ ಪ್ರವೇಶ ಮಾಡಿದ್ದಾರೆ. ಆ ಋಷಿಗಳು ಒಳಗೆ ಕರೆದು ಬರ್ರಪ್ಪ ಅಂಥೇಳಿ ಅವರಿಗೆಲ್ಲ ಪಾನಕ ಕೊಟ್ಟು, ನೀರು ಕೊಟ್ಟು, ಆತಿಥ್ಯ ಮಾಡಿ, ಇನ್ನೇನೇನು ತಿನ್ನಲಿಕ್ಕೆ ಉಣ್ಲಿಕ್ಕೆ ಏನನ್ನ ಬೇಕಾ ನಿಮಗೆ, ಏನು ವ್ಯವಸ್ಥೆ ಮಾಡಬೇಕು ಹೇಳ್ರಿ. ಪುರಂಜಯ ರಾಜ ಅಂತ, ನಮಗಿವೆಲ್ಲ ಬೇಡ ಸ್ವಾಮಿ, ಮೊದಲು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ರಿ ದಯಮಾಡಿ. ನಮ್ಮ ಮಗ ಗೊತ್ತಾಗದೆ ಅನ್ಯಾಯವಾಗಿ ಯಾರೋ ಋಷಿಪುತ್ರನ ಕೊಂದುಬಿಟ್ಟ ಬಾಣದಿಂದ, ಅದರ ಅಂತ್ಯ ಸಂಸ್ಕಾರ ಮಾಡೋಣ, ಪ್ರಾಯಶ್ಚಿತ್ತ ಮಾಡ್ಕೊಂಬೋಣ ಅಂದರೆ ಆ ದೇಹನೇ ಕಾಣಿಸ್ತಾ ಇಲ್ಲ. ಇಡೀ ವನ ಎಲ್ಲ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ, ಏನು ಮಾಡಬೇಕು? ದಯಮಾಡಿ ಏನನ್ನ ಉಪಾಯವನ್ನು ಹೇಳ್ರಿ. ಆ ಬ್ರಹ್ಮಹತ್ಯಾವನ್ನು ಪರಿಹಾರ ಮಾಡಿ ನನ್ನ ಮಗನಿಗೆ ಏನನ್ನ ಉಪಾಯ ಮಾಡಿ ಅನುಗ್ರಹ ಮಾಡಬೇಕು ನೀವು. ಆ ಅರಿಷ್ಟನೇಮಿ ಋಷಿಗಳಂದರು, ಯಾರಪ್ಪ ಕೊಂದಿದ್ದು? ನನ್ನ ಮಗ ಸ್ವಾಮಿ. ಬಾಯಿಲಿ ಅಂತ ಕರೆದ್ರೆ ಅವನ, ನೀ ಕೊಂದಿದ್ದು ಇವನೇ ಅಲ್ಲ ಅಂತ. ಅವ್ರ ಮಗನನ್ನು ಒಳಗಿಂದ ಕರೆದು ತೋರಿಸಿದ್ರು. ಹೌದೌದು, ನಾ ಇವ್ರನ್ನೇ ಬಾಣದಿಂದ ಹೊಡೆದಿದ್ದು, ಇವರೇ ಸತ್ತು, ಅವ್ರು ಸತ್ತು ಬಿದ್ದಿಲ್ಲ ಅಂತಂದರು. ಇವ್ರಿಗೆ ನಾ ಬಾಣದಿಂದ ಹೊಡೆದಿದ್ದು, ಅವ್ರು ಸತ್ತೋಗಿದ್ರಲ್ಲ, ಬದುಕಿ ಹೆಂಗೆ ಬಂದರು?
ಅದಕ್ಕೆ ಒಂದೇ ಮಾತು ಹೇಳಿದ್ರು, ಅರಿಷ್ಟನೇಮಿ ಋಷಿಗಳಂತಾರೆ, ನಮಗೆಂದೂ ಅಪಮೃತ್ಯು ಬರೋದಿಲ್ಲ, ಎಂದೆಂದಿಗೂ ನಮಗೆ ಅಪಮೃತ್ಯು ಬರೋದಿಲ್ಲ. ಯಾಕೆ ಗೊತ್ತಾ ರಾಜ? ಅಪಮೃತ್ಯು ಬರದೇ ಇರಲಿಕ್ಕೆ ಒಂದಿಷ್ಟು ಉಪಾಯಗಳನ್ನು ಹೇಳ್ತೀನಿ ನೋಡು. ನಾವೆಲ್ಲ ಸಕಾಲ ಸಂಧ್ಯಾ ವಂದನೆ ಮಾಡ್ತೇವೆ, ದೇವರ ಪೂಜಾ ಮಾಡ್ತೇವೆ, ಯಜ್ಞ ಹೋಮ ಹವನಾದಿಗಳನ್ನು ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡ್ತೇವೆ, ನಮ್ಮ ತಂದೆ ತಾಯಿಗಳ ಗುರುಗಳ ಸೇವೆಯನ್ನು ಮಾಡ್ತೇವೆ, ಯಾರನ್ನ ಬ್ರಾಹ್ಮಣರು ಇನ್ಯಾರನ್ನ ಕ್ಷತ್ರಿಯರು ವೈಶ್ಯರು ನಮ್ಮ ಆಶ್ರಮಕ್ಕೆ ಬಂದರೆ ಅವರಿಗೆ ಆತಿಥ್ಯವನ್ನು ಮಾಡ್ತೇವೆ, ಬಂದ ಅತಿಥಿಗಳಿಗೆ ಅಭ್ಯಾಗತರಿಗೆ ಹೊಟ್ಟು ತುಂಬ ಅನ್ನವನ್ನು ಕೊಟ್ಟು ನೀರನ್ನು ಕೊಟ್ಟು ಅವರಿಗೆ ಸಂತೋಷಪಡಿಸ್ತೇವೆ, ಒಳ್ಳೆ ಮಾತನ್ನು ಆಡ್ತೇವೆ, ಯಾವಾಗಲೂ ಭಗವಂತನ ಕಥೆಗಳನ್ನು ಕೇಳ್ತಾ ಇರ್ತೇವೆ, ಯಾವಾಗಲೂ ಶಾಸ್ತ್ರಾಧ್ಯಯನ ಮಾಡ್ತಾ ಇರ್ತೇವೆ, ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡ್ತೇವೆ, ಯಾರಿಗೂ ಮನಸ್ಸಿಗೆ ನೋವಾಗುವಂತೆ ಮಾತಾಡೋದಿಲ್ಲ, ಪ್ರತಿಯೊಬ್ಬರಿಗೂ ಕುಶಲ ಪ್ರಶ್ನೆಯನ್ನು ಮಾಡ್ತೇವೆ, ಯಾರಿಗೂ ದೈಹಿಕವಾಗಿ ತೊಂದರೆ ಕೊಡೋದಿಲ್ಲ ಅಂಥೇಳಿ ಒಂದು 7 ಶ್ಲೋಕಗಳನ್ನು ಹೇಳ್ತಾರೆ. ನಾ ಅರ್ಥ ಹೇಳಿದೆ ಅಷ್ಟೆ. ಅತಿಥೀನ ಅನ್ನಪಾನೇನ ಭೃತ್ಯಾನ್ ಅತ್ಯಶನೇನ ಚ ಸಂಭೋಜ್ಯ ಶೇಷಮಷ್ಣೀಮಃ ತಸ್ಮಾತ್ ಮೃತ್ಯು ಭಯಂ ನನಃ. ಏನು ಧೈರ್ಯವಾಗಿ ಹೇಳ್ತಾರೆ ನೋಡು. ಅತಿಥಿಗಳಿಗೆ ನಾವು ಸರಿಯಾಗಿ ನಾವು ಅನ್ನಪಾನವನ್ನು ಕೊಡ್ತೀವಿ, ಬಂಧುಗಳನ್ನು ಚೆನ್ನಾಗಿ ನೋಡ್ಕೊತೀವಿ ನಾವು. ನೋಡ್ರಿ, ಅದು ಒಂದು ಬಂಧುಗಳನ್ನು ಸರಿಯಾಗಿ ನಾವು ಟ್ರೀಟ್ ಮಾಡ್ತೀವಿ. ಯಾರನ್ನ ಬಂಧುಗಳ ಮನೆಗೆ ಬಂದು ಬೇಜಾರು ಮಾಡ್ಕೊಬೋದಿಲ್ಲ, ಸಂತೋಷ ಪಡ್ತೀವಿ. ಬರ್ರಿ, ಇನ್ನೂ 10 ಸಲ ಮನೆಗೆ ಬರ್ರಿ, ನಿಮಗೇನು ಬೇಕೋ ಅನುಕೂಲ ಮಾಡಿಕೊಡ್ರಿ ಅಂತಂತೀವಿ. ಬಂಧುಗಳ ಮನಸ್ಸನ್ನು ನೋಯಿಸೋದಿಲ್ಲ, ಎಲ್ಲರಿಗೂ ಒಳ್ಳೆ ಮಾತನ್ನಾಡ್ತೇವೆ. ನಮ್ಮಲ್ಲಿ ಕೆಲಸ ಮಾಡುವ ಕೆಲಸಗಾರರನ್ನು ಕೂಡ ಚೆನ್ನಾಗಿ ಮಕ್ಕಳಂತೆ ನೋಡ್ಕೊತೇವೆ. ಅದಕ್ಕೆ ನಮಗೆ ಮೃತ್ಯು ಭಯ ಇಲ್ಲ. ಅಖಂಡ ಭಗವಂತನ ಕಥಾಶ್ರವಣ ಮಾಡ್ತಾ ಇರ್ತೇವೆ, ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇರ್ತೇವೆ, ಅದಕ್ಕೆ ನಮಗೆ ಮೃತ್ಯು ಭಯ ಇಲ್ಲ. ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡ್ತಾ ಇರ್ತೇವೆ ನಾವು, ಅದಕ್ಕೆ ನಮಗೆ ಮೃತ್ಯು ಭಯ ಇಲ್ಲ. ನೋಡ್ರಿ, ಯಾವಾಗಲೂ ತೀರ್ಥಕ್ಷೇತ್ರೆಯನ್ನು ಮಾಡ್ತಾ ಇರ್ತೇವೆ, ಆದ್ದರಿಂದಲೂ ನಮಗೆ ಮೃತ್ಯು ಭಯ ಇಲ್ಲ. ಅಖಂಡ ನದಿ ಸ್ನಾನವನ್ನು ಮಾಡ್ತೇವೆ, ಆದ್ದರಿಂದಲೂ ಮೃತ್ಯು ಭಯ ಇಲ್ಲ. ಪ್ರತಿಯೊಬ್ಬ ತತ್ವಾಭಿಮಾನಿ ದೇವತೆಗಳನ್ನು ಕ್ರಮವಾಗಿ ಪರಿವಾರತೆಯ ದೇವರ ಪರಿವಾರ ಎಂದು ಪೂಜೆಯನ್ನು ಮಾಡ್ತೇವೆ, ಅದಕ್ಕೆ ನಮಗೆ ಮೃತ್ಯು ಭಯ ಇಲ್ಲ. ನಾವು ಪ್ರತಿಯೊಂದು ಕರ್ಮದಲ್ಲಿ ಒಂದು ಲೋಪವನ್ನು ಕೂಡ ಮಾಡೋದಿಲ್ಲ, ಆದ್ದರಿಂದ ಮೃತ್ಯು ಭಯ ಇಲ್ಲ. ಯಾವಾಗಲೂ ದೇವರಲ್ಲಿ ಭಕ್ತಿಯನ್ನು ಮಾಡ್ತೇವೆ, ಅದರಿಂದ ಮೃತ್ಯು ಭಯ ಇಲ್ಲ. ವೇದಗಳನ್ನು ಪಠನೆ ಮಾಡ್ತೇವೆ ಪ್ರತಿನಿತ್ಯ, ಮೃತ್ಯು ಭಯ ಇಲ್ಲ ನಮಗೆ. ನಿನ್ನ ಮಗ ಬಾಣ ಏನೋ ಹೊಡೆದ, ಆದರೆ ನಾನು ಪೂಜಾ ಮಾಡ್ತಾ ಕುಳಿತುಕೊಂಡಿದ್ದೆ ಯಜ್ಞವನ್ನು. ಸಮಿತ್ತು ತೋಂಬ ಅಂತ ನನ್ನ ಮಗನನ್ನು ಕರೆದೆ ಒಂದ್ಸಲ. ನಾ ಒದರೋಣದರಿಂದಲೇ ಅವನು ಎದ್ದು ಬಂದ ಅಷ್ಟೇ. ನಾ ಒದರಿದೆ, ಬಾಪ ಸಮಿತ್ ತೆಗೆದುಕೊಂಡು ಬಾ ಅಂತ ಕರೆದೆ ಅಟ್ಟೆ. ಸೀದಾ ಎದ್ದು ಬಂದಿದ್ದಾನೆ ಅವನು. ನನ್ನ ಮಾತಿನಿಂದ, ಅವನ ತಪಸ್ಸಿನಿಂದ, ಅವನು ಮಾಡಿದ ಅವನ ಪುಣ್ಯದಿಂದ ಅವನು ಬದುಕಿದ್ದಾನೆ. ನಾವು ಮಾಡುವ ವೇದೋಕ್ತ ಕರ್ಮಗಳ ಅನುಷ್ಠಾನದಿಂದಲೇ ನಮಗೆ ಅಪಮೃತ್ಯು ಪರಿಹಾರ ಆಗುತ್ತೆ. ಇನ್ನು ಎಲ್ಲೋ ಯಾರ ಹತ್ರ ಕಷ್ಟಪಟ್ಟು ನಾವು ಒದ್ದಾಡೋದು ಬೇಡ. ನಮ್ಮ ಧರ್ಮವನ್ನು ನಾವು ಸರಿಯಾಗಿ ಆಚರಣೆ ಮಾಡದೆ ದೇವರು ನಾವು ಅಪಮೃತ್ಯು ಕೊಡೋದಿಲ್ಲ. ಇದಕ್ಕೆ ದೃಷ್ಟಾಂತ ಮಹಾಭಾರತದ ಈ ಕತೆ. ಕಶ್ಯಪ ಋಷಿಗಳ ಮಕ್ಕಳು, ಅರಿಷ್ಟನೇಮಿಯ ಮೊಮ್ಮಕ್ಕಳು, ಅವರಿಗೆ ಜೀವವನ್ನು ತುಂಬಿದ ದೇವರೇ ಸಾಕ್ಷಿ ಅಂತಂತಾನೆ. ಆ ಪುರಂಜಯ ರಾಜ ಸಾಷ್ಟಾಂಗ ನಮಸ್ಕಾರ ಹಾಕಿ, ಇವತ್ತಿಂದ ನಾವು ಆ ಕರ್ಮಗಳನ್ನು ಮಾಡ್ತೇವೆ. ಅತಿಥಿ ಸತ್ಕಾರ, ಬಂಧುಗಳ ಸತ್ಕಾರ, ವೇದೋಕ್ತ ಕರ್ಮಗಳು, ಅನುಷ್ಠಾನ, ಶ್ರಾದ್ದಾದಿ ಕರ್ಮಗಳು, ತೀರ್ಥಕ್ಷೇತ್ರ ಯಾತ್ರೆ, ಭಗವಂತನ ಕಥಾಶ್ರವಣ, ಹೇಳೋದು ಕೇಳೋದು, ಶಾಸ್ತ್ರಾಧ್ಯಯನ, ಇವೆಲ್ಲವನ್ನು ನಾವು ಮಾಡ್ತೇವೆ. ಇನ್ನೂ ನಿಮಗೆ ಹೇಳ್ತೇನೆ ಅಂತಂದ. ಕೂಡ್ರಿ, ಇನ್ನಿಷ್ಟು ಹೇಳ್ದ. ಅದು ಇನ್ನೊಮ್ಮೆ ಮಹಾಭಾರತದಲ್ಲಿ ಬಂದಾಗ ಹೇಳ್ತೇನೆ. ಅಂತೂ ಅಷ್ಟು ವಿಚಾರಗಳನ್ನು ಸಾಮಾನ್ಯ ಪ್ರಧಾನವಾಗಿ ನಾವು ಮಾಡಲೇಬೇಕಾದ ಕರ್ಮಗಳು ಇಷ್ಟು. ಇವುಗಳನ್ನು ಮಾಡ್ರಿ, ದೇವರು ಖಂಡಿತ ಅಪಮೃತ್ಯು ಕೊಡೋದಿಲ್ಲ. ಪ್ರತಿನಿತ್ಯ ಪ್ರಾಣಾಯಾಮ, ಅದು ಎಷ್ಟು ಒಳ್ಳೆಯದು. ಪ್ರಾಣಾಯಾಮ ಮಾಡಿದರೆ ಆಯುಷ್ಯ ಬೆಳೆಯುತ್ತೆ. ಇದೆಲ್ಲ ದೇವರು ಮಾಡುವ ಅನುಗ್ರಹ. ಇದು ಮಹಾಭಾರತದ ಕಥೆ. ಅಂದಮೇಲೆ ನಾವು ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕಂದ್ರೆ ಎಷ್ಟು ಉತ್ಸಾಹದಿಂದ ಇರಬೇಕು ಅಲ್ಲವೇ? ಯಾವುದೋ ಒಂದು ಉದ್ಯೋಗಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಉತ್ಸಾಹದಿಂದ ಹೋಗ್ತಾರೆ.
ಪ್ರತಿನಿತ್ಯದ ಉದ್ಯೋಗ, ಯಾವ ಉದ್ಯೋಗದಿಂದ ಮೋಕ್ಷ ಸಿಗತ್ತೋ ಆ ಉದ್ಯೋಗವನ್ನೇ ನಾವು ಬೇಜಾರಾಗಿ ಮಾಡಿದರೆ ಹೆಂಗೆ ದೇವರು ಅನುಗ್ರಹ ಮಾಡ್ತಾನೆ ಹೇಳ್ರಿ? ಯಚ್ಶ್ರೋತವ್ಯಮತೋ ಜಾಪ್ಯಂ ಯತ್ಕರ್ತವ್ಯಂ ನೃಭಿಸ್ಸದಾ. ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ, ನಾವು ಪ್ರತಿನಿತ್ಯ ಏನು ಶ್ರವಣ ಮಾಡಬೇಕು? ಯಾವ ಭಗವಂತನ ಕಥೆಗಳನ್ನು ಶ್ರವಣ ಮಾಡಬೇಕು? ನಾವು ಏನನ್ನು ಜಪ ಮಾಡಬೇಕು? ಯಾವ ಕರ್ಮಗಳನ್ನು ಆಚರಣೆ ಮಾಡಬೇಕು? ಯಾರನ್ನು ಸ್ಮರಣೆ ಮಾಡಬೇಕು? ಯಾರನ್ನು ಸೇವಾ ಮಾಡಬೇಕು? ಯಾವುದು ಕೇಳಬಾರ್ದು ಅದನ್ನು ಹೇಳ್ರಿ, ಯಾರನ್ನು ಸೇವಾ ಮಾಡಬಾರ್ದು ಅದನ್ನು ಹೇಳ್ರಿ, ಯಾರ ವಿಷಯಕ್ಕೆ ಜಪವನ್ನು ಮಾಡಬಾರ್ದು ಅದನ್ನು ಹೇಳ್ರಿ, ಮಾಡಬಾರ್ದು ಯಾವುದು ಮಾಡಬೇಕಾದ್ದು ಯಾವುದು ಎದುರು ಎರಡನ್ನೂ ಹೇಳ್ರಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ದಾನೆ. ಶ್ರೀಟುಕೋವಾಚ ವರೀಯಾನೇಟತೆ ಪ್ರಜ್ಞಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಚು ಯತ್ಪರಃ. ರಾಜ ಒಳ್ಳೆ ಪ್ರಶ್ನೆ ಮಾಡಿದ್ಯೋ. ಆತ್ಮವಿತ್ ಸಮ್ಮತಃ, ಜ್ಞಾನಿಗಳಿಗೆ ಸಮ್ಮತವಾದ ಪ್ರಶ್ನೆಯನ್ನು ಮಾಡಿದ್ಯಪ್ಪ ನೀನು. ಶ್ರೋತವ್ಯಾನೀಹ ರಾಜೇಂದ್ರನಾಂ ತಂತಿ ಸಹಸ್ರತಃ ಅಪಶ್ಯತಾಂ ಆತ್ಮತತ್ವಂ ಗೃಹೇತು ಗೃಹಮೇದಿನಾಂ ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚ ಅರ್ಥೇ ಗಯಾ ರಾಜನ್ ಕುಟುಂಬ ಭರಣೇನ ವಾ. ನೋಡಪ್ಪ ರಾಜ, ಹೇಳ್ತೀನಿ ಕೇಳೋ. ಶ್ರೋತವ್ಯಾನೀಹ ರಾಜೇಂದ್ರ, ಏನು ಕೇಳಬೇಕು ಅಂದಲ್ಲ, ಯತ್ ಶ್ರೋತವ್ಯಂ ಅಂತ, ಸಾಯೋವರೆಗೂ ಕೇಳ್ತಾನೇ ಇರಬೇಕು, ಕೇಳಿದಂತೆ ಮಾಡ್ತಾನೇ ಇರಬೇಕು, ಅದರಂತೆ ಆಚರಣೆ ಮಾಡಬೇಕು. ಆದರೆ ಎಷ್ಟೋ ಗ್ರಂಥಗಳನ್ನು ಶ್ರವಣ ಮಾಡೋದು ಇದ್ದರೂ ಕೂಡ ಅದನ್ನು ಶ್ರವಣ ಮಾಡದೆ ಹಾಗೇ ಸಂಸಾರದಲ್ಲಿ ಕಳೆದು ಬಿಡ್ತಾನೆ. ಹೇಗೆ ಗೊತ್ತಾ? ನಿದ್ರೆಯಲ್ಲಿ ನಮಗೆ ರಾತ್ರಿ ಹೋಗಿದ್ದು ಗೊತ್ತಾಗೋದಿಲ್ಲ, ಹೌದೋ ಇಲ್ಲೋ? ನಿದ್ರೆ ಮಾಡೋ ವ್ಯಕ್ತಿಗೆ ರಾತ್ರಿ ಕಳೆದಿದ್ದು ಹೇಗೆ ಗೊತ್ತಾಗೋದಿಲ್ಲವೋ, ಅಜ್ಞಾನದಿಂದ ಇಡೀ ಸಂಸಾರ, ಇಡೀ ಆಯುಷ್ಯ ಕಳೆದಿದ್ದು ಗೊತ್ತಾಗೋದಿಲ್ಲ. ನಿದ್ರೆಯ ಸ್ಥಾನದಲ್ಲಿ ಅಜ್ಞಾನ, ರಾತ್ರಿಯ ಸ್ಥಾನದಲ್ಲಿ ಆಯುಷ್ಯ, ಎರಡು ದೃಷ್ಟಾಂತ ನೋಡ್ರಿ. ನಿದ್ರೆ ಮಾಡಿದಾಗ ರಾತ್ರಿ ಕಳೆದಿದ್ದು ಗೊತ್ತಾಗೋದಿಲ್ಲ, ಭಗವಂತನ ವಿಷಯಕವಾದ ಅಜ್ಞಾನದಿಂದ ಇಡೀ ಆಯುಷ್ಯ ಕಳೆದಿದ್ದು ಗೊತ್ತಾಗೋದಿಲ್ಲ. ಕಡೆಗೆ ಪಶ್ಚಾತ್ತಾಪ ಪಡ್ತೀವಿ, ಅಯ್ಯೋ ಇಷ್ಟೆಲ್ಲ ಓದಬೇಕಾಗಿತ್ತೆ, ನಾವು ಓದಲಿಕ್ಕಾಗಿಲ್ಲ, ಹಂಗನ್ಕೊಂಡೇ ಹೊಟ್ಟೋಗ್ಬಿಡ್ಬೇಕಟ್ಟೆ. ದಿವಾಚ ಅರ್ಥೇಘಯ ರಾಜನ್, ವ್ಯವಾಯ ಅಂದರೆ ಸಂಭೋಗಾದಿಗಳು, ಭೋಗ. ಕೆಲವು ಜನ ಬರೀ ಭೋಗವನ್ನೇ ಮಾಡ್ತಾ ಇರ್ತಾರೆ. ಆಚಾರ್ಯ ಬೇಕಾದ ಸಂಪತ್ತು ಕೊಟ್ಟಾನೆ, ಆಚಾರ್ಯ ಭೋಗ ಮಾಡೋಣ ಸುಮ್ಮಗೆ, ಈ ಕಷ್ಟ ಇದ್ದಿದ್ದೆ ಯಾವಾಗಲೂ ಅಂತ ಮಾಡು, ಭೋಗ ಮಾಡಲಿಕ್ಕೆ ಬೇಡ ಅಂದಿಲ್ಲ. ಯಾರೂ ನಿಮಗೆ ಭೋಗ ಮಾಡಬೇಡ್ರಿ, ಸುಖ ಪಡಬೇಡ್ರಿ ಅಂತ ಎಂದೂ ಹೇಳಿಲ್ಲ ಶಾಸ್ತ್ರ. ಸುಖ ಪಡ್ರಿ, ಮದುವೆ ಮಾಡ್ಕೊಳ್ರಿ, 10 ಮಕ್ಕಳು ನಡೀರಿ. ಏಷ್ಟವ್ಯ ಭಗವ ಪುತ್ರ ಯದ್ಯಕೋಪಿ ಗಯಾಂ ವ್ರಜೇತ್. ಶಾಸ್ತ್ರ ಹೇಳುತ್ತೆ, ವೇದ ಹೇಳುತ್ತೆ, ಪ್ರಜಾತಂತುಮ್ಮ ವ್ಯವಚ್ಛೇತ್ಸಿ. ಕನಿಷ್ಠ ಪಕ್ಷ 10 ಮಕ್ಕಳನ್ನು ಹಡಿಬೇಕು ಅಂತ ವೇದ ಹೇಳುತ್ತೆ, ಶಾಸ್ತ್ರ. ಅದು ಯೋಗ್ಯತೆ ಇರಲಿ ಬಿಡಲಿ, ಶಾಸ್ತ್ರ ಅಂತೂ ಇಷ್ಟು ಹೇಳಿದೆ. ಆಗಿನ ಕಾಲಕ್ಕೆ ದೇವರ ಅನುಗ್ರಹದಿಂದ ಅಷ್ಟು ಮಕ್ಕಳನ್ನ ಪಡಿತಾ ಇದ್ರು. ಒಂದು ಮಗು ಅಲ್ಲ, ಒಂದು ಕಣ್ಣಲ್ಲ ಅಂಥೇಳಿ ಮೊನ್ನೆ ಶ್ರೀನಿವಾಸ ಕಲ್ಯಾಣ ನೀವೆಲ್ಲ ಕೇಳ್ತೀರಿ. ಏಕಪುತ್ರೋ ಹ್ಯಪುತ್ರ ಸ್ಯಾತ್ ಏಕನೇತ್ರೋ ಹ್ಯನೇತ್ರವಾನ್. ಅದಕ್ಕೆ ಒಂದು 4-6 ಮಕ್ಕಳನ್ನು ಹಡಿಬೇಕು, 10 ಮಕ್ಕಳನ್ನು ಹಡಿಬೇಕು. ಏಷ್ಟವ್ಯ ಭಗವ ಪುತ್ರ, ಅಟ್ಯಾಕೆ ವೇದಗಳಲ್ಲಿ ದಶಾಸ್ಯಾಂ ಪುತ್ರಾನಾದೇಹಿ ಪತಿಮೇಕಾದಶಂ ಕೃಧಿ. ನೋಡ್ರಿ, ಏನು ಆಚಾರ್ಯ ಸುಳ್ಳು ಹೇಳ್ತಾನೆ ಅಂತ ಅನ್ಬೇಡ್ರಿ. ವೇದ ಮದುವೆ ಮಾಡಬೇಕಾದಾಗ ಗಂಡ ಹೆಂಡತಿಯನ್ನು ಕೂಡಿಸಿ ಋತ್ವಿಜರು ಬ್ರಾಹ್ಮಣರು ಆಶೀರ್ವಾದ ಮಾಡಬೇಕಾದಾಗ ಈ ಮಂತ್ರವನ್ನು ಹೇಳ್ತಾರೆ. ತಚಾಸ್ಯಾಂ ಪುತ್ರಾನಾದೇಹಿ, ಆ ಯಜಮಾನಂಗೆ ಯಾರು ಮದುವೆ ಮಾಡ್ಕೊಂಡಿರ್ತಾನಲ್ಲ ವರ, ಏ ವರನೇ, ನೀನು ಇವಳಲ್ಲಿ 10 ಮಕ್ಕಳನ್ನು ಪಡಿ, 11ನೇ ಮಗ ನಿನ್ನ ಗಂಡ ಎಂದು ತಿಳಿ. ನೋಡಿ, ಪತಿಮೇಕಾದಶಂ ಕೃಧಿ, ನಿನ್ನ ಗಂಡನನ್ನು ಮಗನಂತೆ ಕಾಣು, ಅವನನ್ನು ಸಂರಕ್ಷಣೆ ಮಾಡಬೇಕು ನೀನು. ಎಂತ ಆಮೇಲೆ 10 ಮಕ್ಕಳನ್ನು ಪಡಿಬೇಕು ನೀವೆಲ್ಲ. ನಿದ್ರಯಾ ಗೃಹತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚ ಅರ್ಥೇಘಯ ರಾಜನ್. ಬೆಳಗ್ಗೆ ಇಲ್ಲ, ಆದರೆ ಆ ಸಂಸಾರದಲ್ಲಿ ನೀವು ಎಷ್ಟೇ ಭೋಗ ಮಾಡೋ ಸುಖ ಪಟ್ಟರು ಇದೆಲ್ಲ ದೇವರು ಕೊಟ್ಟಿದ್ದು ಅಂತ ಒಂದು ಸಲ ಸ್ಮರಣೆ ಮಾಡಿಬಿಡ್ರಿ. ಇಷ್ಟೆಲ್ಲ ಸುಖ ಭೋಗ ಇವೆಲ್ಲ ಕೊಟ್ಟಿದ್ದು ದೇವರು, ಆ ದೇವರನ್ನು ಮರಿಬೇಡ್ರಿ ಅಷ್ಟೇ.
ಮೂಗುಬಟ್ಟು ಕೊಡಿಸಿದ ಗಂಡನ್ನ ಸ್ಮರಣೆ ಮಾಡ್ರಿ, ಬೇಡ ಅಂದಿಲ್ಲ. ಆ ಮೂಗನ್ನು ಕೊಟ್ಟ ದೇವರನ್ನ ಮರ್ತು ಬಿಟ್ರೆ ಹೆಂಗೆ? ಕಷ್ಟ ಅಲ್ವಾ? ದಿವಾಚ ಅರ್ಥೇಗಯ ರಾಜನ್ ಕುಟುಂಬ ಭರಣೇನವಾ. ದಿವಾಚ ಅರ್ಥೇಗಯ, ಬೆಳಗ್ಗೆ ಎಲ್ಲ ದುಡ್ಡು ಸಂಪಾದನೆಯಲ್ಲಿ ಕಾಲ ಕಳೆದು ಬಿಡ್ತಾನೆ. ಇನ್ನು ದೇಹವನ್ನು ಸಂರಕ್ಷಣೆ ಮಾಡೋದು, ಮನೆ ಮಠ ಮಕ್ಕಳು ಇವುಗಳಲ್ಲೇ ಕಾಲವನ್ನು ಕಳೆದು ಬಿಡ್ತಾನೆ. ಆದ್ದರಿಂದ ತನ್ನ ಮೃತ್ಯು ಹತ್ರ ಬರ್ತಾ ಇದೆ ಅಂತಂಬೋದು ಗೊತ್ತಾಗಿದ್ದರೂ ಕೂಡ ತಿಳಿಯದೇ ಇರುವಂತೆ ಇದ್ದು ಬಿಡ್ತಾನೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಅವರಂತಾರೆ, ಆದ್ದರಿಂದ ಯಾವಾಗಲೂ ಕೂಡ ಸರ್ವೋತ್ತಮನಾಗಿರ್ತಕ್ಕಂತಹ ನಾರಾಯಣನನ್ನು ಸ್ಮರಣೆ ಮಾಡಬೇಕು. ಏನು ಕೇಳಬೇಕು ಅಂದೆಲ್ಲ? ಭಗವಂತನ ಕಥಾಗಳನ್ನೇ ಕೇಳಬೇಕು, ಅವನನ್ನೇ ಕೀರ್ತನೆ ಮಾಡಬೇಕು, ಅವನನ್ನೇ ಸ್ಮರಣೆ ಮಾಡಬೇಕು ಯಾವಾಗಲೂ ಕೂಡ. ಏತಾವಾನ್ ಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತುರ್ದ್ವೈಪಾಯನಾದಹಂ. ಶುಕಾಚಾರ್ಯ ಅಂತಾರೆ, ರಾಜ, ನಾನು ದ್ವಾಪರದ ಕಡೆ ಭಾಗದಲ್ಲಿ ನಮ್ಮ ತಂದೆಯಿಂದ ನಾನು ಭಾಗವತವನ್ನು ಶ್ರವಣ ಮಾಡಿದ್ದೀನಪ್ಪ. ಯದ್ಯಪಿ ನನಗೆ ಮೋಕ್ಷ ನಿಶ್ಚಯ, ಯಾಕೆ ರುದ್ರದೇವರ ಅವತಾರ ಅಲ್ವಾ ಶುಕಾಚಾರ್ಯರು, ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ. ಆದರೂ ನಾನು ಅವತಾರ ಮಾಡಿ ಭಗವಂತನ ಕಥೆಗಳನ್ನು ಕೇಳ್ತೀನಿ, ಹೇಳ್ತೀನಿ. ಯಾಕೆ ಗೊತ್ತಾ? ಆನಂದಾಭಿವೃದ್ಧಿಗೆ. ಮೋಕ್ಷದಲ್ಲಿ ಆನಂದ ಆಗತ್ತಲ್ಲ, ಆ ಆನಂದ ತರಲೋಪಮ ಹೆಚ್ಚಿಗೆ ಆಗೋದ್ರ ಸಲುವಾಗಿ. ಸಮುದ್ರ ಏಕಪ್ರಕಾರ ಇರುತ್ತೆ, ಹುಣ್ಣಿಮೆ ಬಂದಾಗ ಉಕ್ಕೆ ಇರುತ್ತೆ, ಹುಣ್ಣಿಮೆ ಬಂದಾಗ ಉಕ್ಕೆ ಇರುತ್ತೆ, ಹೌದೋ ಇಲ್ಲ? ಹಾಗೆ ದೇವತೆಗಳಿಗೆ ಒಂದಿಷ್ಟು ಆನಂದ ಅಂತ ದೇವರು ಕೊಟ್ಟಿದ್ದಾನೆ. ಆ ಆನಂದ ಅಪರೋಕ್ಷ ಜ್ಞಾನ ಆದಮೇಲೆ ಹೆಚ್ಚಿಗೆ ಪುಣ್ಯಕರ್ಮಗಳನ್ನು ಮಾಡಿದರೆ ಅದು ಉನ್ನಾಹ ಆಗತ್ತೆ, ಆನಂದ ಹೆಚ್ಚಾಗತ್ತೆ. ಈ ಕೆಲವೊಮ್ಮೆ ರಥೋತ್ಸವ ಮಾಡಿದಾಗ ಉದ್ರೇಕಾಗಿ ಕುಣಿತಾರೆ ನೋಡ್ರಿ, ಹಾಗೆ ನಾವು ಕೂಡ ಮೋಕ್ಷದಲ್ಲಿ ಆನಂದಾಭಿವೃದ್ಧಿ ಆಗತ್ತೆ ನಮಗೆ. ಅದಕ್ಕೆ ತರಲೋಪಮವಾದ ಆನಂದ ಅಂತ ಕರೀತಾರೆ. ಅದನ್ನು ದೇವತೆಗಳಿಗೆ ಕೊಡ್ತಾನೆ ದೇವರು. ಅಂದಮೇಲೆ ಪರಿನಿಷ್ಠಿತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕ ಲೀಲೆಯ ಗೃಹೀತ ಚೇತ ರಾಜರಚೇ ಆಖ್ಯಾನಂ ಯದಧೀತವಾನ್. ಪರಿನಿಷ್ಠ ಎಂಬುದಕ್ಕೆ ಸಂಸ್ಕೃತದಲ್ಲಿ ನಿಶ್ಚಯ ಅಂತ ಅರ್ಥ. ಉದರ ಅಂದರೆ ಸಂಶಯ ಅಂತ ಅರ್ಥ. ನೋಡ್ರಿ, ಉದರ ಅಂದರೆ ಸಂಶಯ, ಪರಿನಿಷ್ಠ ಅಂದರೆ ನಿಶ್ಚಯ. ಋಷ್ಯುತ್ತಮ ದೇವತಾಶ್ಚ ವಿಮುಕ್ತೌ ಪರಿನಿಶ್ಚಿತಾ ತಥಾಪಿ ಅಧಿಕ ಸೌಖ್ಯಾರ್ಥಂ ಯತಂತೆ ಶುಭಕರ್ಮಸು ವಿಮುಕ್ತಾಸ್ತು ಸ್ವಭಾವೇನ ನಿತ್ಯಂ ಧ್ಯಾನಾದಿ ತತ್ಪರಃ ಇತಿ ಗಾರುಡೇ. ಶ್ರೀಮದಾಚಾರ್ಯ ಗರುಡ ಪುರಾಣದ ಮಾತನ್ನು ಕೊಟ್ಟು, ಋಷಿಗಳಲ್ಲಿ ಉತ್ತಮರಾದವರು ದೇವತೆಗಳು, ಇವರಿಗೆ ಮುಕ್ತಿ ನಿಶ್ಚಯವಾಗಿದ್ದರೂ ಕೂಡ ಹೆಚ್ಚು ಆನಂದವನ್ನು, ತರಲೋಪಮವಾದ ಆನಂದವನ್ನು ದೇವರು ನಮಗೆ ಅನುಗ್ರಹ ಮಾಡಲಿ ಎಂಬ ಉದ್ದೇಶದಿಂದ ಅಪರೋಕ್ಷ ಜ್ಞಾನ ಆದಮೇಲೂ ಹೆಚ್ಚು ಪುಣ್ಯಕರ್ಮಗಳನ್ನು ಮಾಡ್ತಾರಂತೆ. ನಾವು ಇಲ್ಲೇ ಮಾಡ್ತಾ ಇಲ್ಲ. ಅವರು ಅಪರೋಕ್ಷ ಜ್ಞಾನ ಆದಮೇಲೂ ನಮಗೆ ಮೋಕ್ಷ ನಿಶ್ಚಯ ಅಂತ ಸಿದ್ಧ ಇದ್ದರೂ ಹೆಚ್ಚಿಗೆ ಆನಂದದ ಸಲುವಾಗಿ ಪುಣ್ಯಕರ್ಮಗಳನ್ನು ಹೆಚ್ಚು ಮಾಡ್ತಾರಂತೆ. ಇನ್ನು ಮುಕ್ತರಾದವರು ಅವರು ಪುಣ್ಯಕರ್ಮಗಳನ್ನು ಮಾಡ್ತಾರೆ, ಆನಂದಾಭಿವೃದ್ಧಿಗಲ್ಲ, ಸ್ವಭಾವ ಅಷ್ಟೆ. ಅಂದಮೇಲೆ ಇಷ್ಟು ವಿಚಾರವನ್ನು ತಿಳಿಸಿ ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯ ಅಂತಾರೆ, ನೀ ಏನು ಭಯಪಡಬೇಡೋ ರಾಜ. ಯಾಕೆ ಗೊತ್ತಾ? 7 ದಿವಸ ಇದೆ ಅಂತ ದುಃಖ ಪಡಬೇಡ. ಕಟ್ವಾಂಗ ಎಂಬ ರಾಜ ಋಷಿ 48 ನಿಮಿಷದಲ್ಲಿ ಸಾಧನೆ ಮಾಡಿಕೊಂಡು ವೈಕುಂಠ ಪ್ರಯಾಣ ಮಾಡಿದ್ದಾನೆ ಮಹಾನುಭಾವ. ಕಟ್ವಾಂಗೋ ನಾಮ ರಾಜಋಷಿ ಜ್ಞಾತ್ವಾ ಯತ್ತಾಮಿಹಾಯುಚ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ ಭಯಂ ಮರಿಂ. ಒಂದು ಮುಹೂರ್ತ ಅಂದರೆ 48 ನಿಮಿಷ. ಅಷ್ಟರೊಳಗೇನೆ ಸಾಧನೆ ಮಾಡಿಕೊಂಡು ವೈಕುಂಠ ಪ್ರಯಾಣ ಮಾಡಿದ್ದಾನೆ. ತವಾಪೇತರ್ಹಿ ಕೌರವ್ಯ, ನಿನಗೆ 7 ದಿನ ಇದೆ. ಯತ್ತಾವತ್ ಸಾಂಪ್ರಾಯಿಕಂ, ಪುಣ್ಯಕ್ಕೆ ಬೇಕಾದನ್ನು ಮಾಡ್ಕೋ. ಹಾಗಾದರೆ ಏನು ಮಾಡಬೇಕು ಹೇಳ್ರಿ ಸ್ವಾಮಿ? ಪ್ರಾತಃ ಕಾಲದಲ್ಲಿ 4:15 ಹೇಳಬೇಕಪ್ಪ, 4:15 ಹೇಳಬೇಕು. ಶೌಚಾಚಾರವನ್ನೆಲ್ಲ ಮಾಡಿ ಮುಖವನ್ನು ತೊಳೆದುಕೊಂಡು ಮೃತ್ತಿಕಾವನ್ನು ಹಚ್ಚಿಕೊಂಡು ಆಸನ ಹಾಕ್ಕೊಂಡು ಕೂತ್ಕೊಂಡು ಇನ್ನು ಸ್ನಾನ ಮಾಡೋಕ್ಕಿಂತ ಮೊದಲಿದು, ಸ್ನಾನ ಆದಮೇಲೆ ಮಾಡೋದು ಬೇರೆ. ಸ್ನಾನ ಆಗೋಕ್ಕಿಂತ ಮೊದಲೇನೆ ಒಂದು ಮೈಲಿಗೆ ಸ್ನಾನ ಅಂತ ಬಿಸಿನೀರು ಮಾಡಬೇಕು. ಮೃತ್ತಿಕಾ ಶೌಚ ಎಲ್ಲ ಮಾಡಿಕೊಂಡು ತುಳಸಿ ಮೃತ್ತಿಕಾ ಹಚ್ಕೊಂಡಾದ್ಮೇಲೆ ಸ್ನಾನವನ್ನು ಮಾಡಿ
ಸಕಾಲ ಸಂಧ್ಯಾವಂದನೆ ಗೋಪಿಚನ್ನ ಎಲ್ಲ ಮಾಡಿಕೊಂಡು ಆವಾಗ ಧ್ಯಾನಕ್ಕೆ ಕೂತ್ಕೋಬೇಕು 4:30 5 ಗಂಟೆಗೆ. ಏನಂತ ಧ್ಯಾನ ಮಾಡಬೇಕು? ಜಿತಾಸನೋ ಜಿತಶ್ವಾತೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ಧಿಯ. ಭಗವಂತನ ಪಾದದಿಂದ ಹಿಡ್ಕೊಂಡು ತಲೆಯಿಂದವರೆಗೆ ಯಾವ ಯಾವ ಅವಯವಗಳಿಂದ ಯಾವ ಯಾವ ದೇವತೆಗಳು, ನದಿಗಳು, ಪರ್ವತಗಳು ಹುಟ್ಟಿದೆ ಎಂಬುದನ್ನು ಚಿಂತನೆ ಮಾಡಬೇಕಂತೆ. ಅದನ್ನೇ ವಿರಾಟ್ ರೂಪ ಉಪಾಸನೆ ಅಂತ ಕರೀತಾರೆ. ಇದನ್ನು ವಾದರಾಜರ ಕನ್ನಡದಲ್ಲೂ ಕೂಡ ಮಾಡಿದ್ದಾರೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಟಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವತೃಜಸ್ಸು ಗುಲ್ಫೋ ತಲಾತಲಂ ವೈ ಪುರುಷತ್ಯಜಂಗೈ ದೇಜಾನುನೀಸುತಲಂ ವಿಶ್ವಮೂರ್ತೇರುರುದ್ವಯಂ ವಿತಲಂಚಾತಲಂಚ ಮಹೀತಲಂ ತಜ್ಜಗನಂ ಮಹೀಪತೆ ನಭಸ್ಥಲಂ ನಾಭಿತರೋ ಗೃಣಂತಿ ಉರಸ್ಥಲಂ ಜ್ಯೋತಿರನೀಕಮಸ್ಯ. ಅದರ ಅರ್ಥವನ್ನು ಹೇಳ್ತೀನಿ ನೋಡ್ರಿ. ಪಾತಾಳಮೇತಸ್ಯ ಹಿ ಪಾದ ಮೂಲಂ, ಭಗವಂತನ ಅಂಗಾರನಿಂದ ಪಾತಾಳ ಹುಟ್ಟಿತು. ಪಾರ್ಷ್ಣಿ ಅಂತಂದರೆ ಹಿಮ್ಮಡಿ, ಅದರಿಂದ ರಸಾತಲ ಹುಟ್ಟಿತು. ಗುಲ್ಫದಿಂದ ಮಹಾತಲ ಹುಟ್ಟಿತು. ಪರಮಾತ್ಮನ ಜಂಘ ಅಂದರೆ ಈ ಹಿಂಭಾಗ, ಅದಕ್ಕೆ ಆ ಜಂಘ ಅಂತ ಕರೀತಾರೆ. ಅದರಿಂದ ತಲಾತಲ ಹುಟ್ಟಿತು. ದ್ವೇಜಾನುನಿ, ಮಂಡಿಯಿಂದ ವಿತಲ ಅತಲ 2 ಹುಟ್ಟಿದೆ. ಮತ್ತು ತೊಡೆಯಿಂದ ಮಹೀತಲ, ನಭಸ್ಥಲದಿಂದ ಎಲ್ಲ ಸರೋವರಗಳು, ಹೃದಯದಿಂದ ಜ್ಯೋತಿರ್ಲೋಕ, ಕಂಠದಿಂದ ಮಹರ್ಲೋಕ. ಮಹರ್ವದಂ ವೈಜನೋಸ್ಯ ಗ್ರೀವಾಮಹರ್ ವದನಂ ವೈಜನೋಸ್ಯ, ಭಗವಂತನ ಮುಖದಿಂದ ಜನೋಲೋಕ, ಹಣೆಯಿಂದ ತಪೋಲೋಕ, ತಲೆಯಿಂದ ಸತ್ಯಲೋಕ ಹುಟ್ಟಿತು. ಸತ್ಯಂ ತು ಶೀರ್ಟಾಣಿ, ಇಂದ್ರಾಯಿ ದೇವತೆಗಳೆಲ್ಲ ಬಾಹುಗಳಿಂದ. ಕರ್ಣೋ ದಿಶಃ, ದಿಗಭಿಮಾನಿ ದೇವತೆಗಳು ಕಿವಿಗಳಿಂದ. ನಾ ಸತ್ಯದಶ್ರೌ, ಭಗವಂತನ ಮೂಗಿನಿಂದ ಅಶ್ವಿನಿ ದೇವತೆಗಳು. ಗಣಂ ಚ ಗಂಧೋ ಮುಖಮಗ್ನಿರಿದ್ದ, ಗಂಧ ಮುಖದಿಂದ ಅಗ್ನಿ ಹುಟ್ಟಿದ್ದಾನೆ. ಕಣ್ಣುಗಳಿಂದ ದೌರಕ್ಷಿಣಿ, ದ್ಯುಲೋಕದ ಅಭಿಮಾನಿ ದೇವತೆಗಳು ಚಕ್ಷುರಿಂದ್ರಿಯದಿಂದ ಹುಟ್ಟಿದ್ದಾರೆ. ಸೂರ್ಯನೂ ಕೂಡ ಚಕ್ಷುರಿಂದ್ರಿಯದಿಂದ. ಪಕ್ಷ್ಮಾಣಿ ವಿಷ್ಣೋ ಅಘನಿ ಉಭೇಚ, ಪಕ್ಷ್ಮ ಅಂದರೆ ದೇವರ 2 ರೆಪ್ಪೆಗಳು, ಅದರಿಂದ ಹಗಲು ರಾತ್ರಿ ಅಭಿಮಾನಿ ದೇವತೆಗಳು ಹುಟ್ಟಿದ್ದಾರೆ. ತದ್ಭ್ರೂ ವಿಜೃಂಭ ಪರಮೇಟ್ನಿದಿಷ್ಟಂ ಆಪೋಶ್ಚತಾಲು ರಸಯೇ ವಜಿಕ್ವ ಚಂದಾಂಚನಂತಸ್ಯ ಗಿರೋ ಗೃಣಂತಿ, ಭಗವಂತನ ಮಾತಿನಿಂದ ಛಂದಸ್ಸುಗಳು ಹುಟ್ಟಿದವು. ಭಗವಂತನ ಆಕಳಿಕೆ ತದ್ಭ್ರೂ ವಿಜೃಂಭ, ನಾರಾಯಣನ ಹುಬ್ಬಿನಿಂದ. ಪರಮೇಟ್ಟಿದಿಷ್ಟಂ, ಸತ್ಯಲೋಕ ಅಧಿಷ್ಠಾನ, ಚತುರ್ಮುಖ ಬ್ರಹ್ಮದೇವರೇ ಹುಟ್ಟಿದ್ದಾರೆ. ತಾಲು ರಸಯೇ ವಜಿಕ್ವ ಹ್ರಾಸೋ ಜನೋನ್ಮಾದಕರೀಚ ಮಾಯ, ಭಗವಂತನ ನಾಡಿಗಳಿಂದ ನದಿಗಳು, ಮತ್ತು ಕುಕ್ಷಿಯಿಂದ ಸಮುದ್ರಗಳು, ಅಸ್ಥಿಗಳಿಂದ ಪರ್ವತಗಳು, ವೃಷಣಗಳಿಂದ ಮತ್ತೆ ಬೇರೆ ಬೇರೆ ದೇವತೆಗಳೆಲ್ಲ ಹುಟ್ಟಿದ್ದಾರೆ. ಭಗವಂತನ ವೀರ್ಯದಿಂದ ಅನ್ನ, ಶ್ವಾಸೋಚ್ಛ್ವಾಸದಿಂದ ವಾಯುದೇವರು, ಕರ್ಮದಿಂದ ಗುಣಗಳು. ಈಶಸ್ಯ ಕೇಚಾನ್ ವಿದುರಂಬುಭಾಗಾನ್ ವಾಸಸ್ತು ಸಂಧ್ಯೆ ಕುರುವರ್ಯ ಭುಮ್ನಃ. ಹೀಗೆ ಭಗವಂತನ ಪ್ರತಿಯೊಂದು ಅವಯವಗಳಿಂದ ಎಲ್ಲ ದೇವತೆಗಳು, ಸಪ್ತ ಸಮುದ್ರಗಳು ಅವೆಲ್ಲವೂ ಕೂಡ ಹುಟ್ಟಿದೆ ಅಂತ ಅನುಸಂಧಾನ ಮಾಡಬೇಕು. ಇದು ಬೆಳಗ್ಗೆದ್ದು ಧ್ಯಾನ ಮಾಡಬೇಕಾದ ನಾವು ಅಷ್ಟೇ ಅಲ್ಲ. ಮುಂದೆ ತೃತೀಯ ಸ್ಕಂದದಲ್ಲೂ ಕೂಡ ಹೇಳ್ತಾರೆ ಭಗವದ್ಧ್ಯಾನ ಅಂತ ಹೇಳಿ. ಶುಕಾಚಾರ ಅಂತಾರೆ, ಶಬ್ದಸ್ಯ ಗಿ ಬ್ರಹ್ಮಣ ಯೇ ಜಪಂತ ಯನ್ನಾಮಭಿರ್ಧ್ಯಾಯತಿ ಧೀರ ಪಾರ್ಥೈ ಪರಿಭ್ರಮನ್ ತತ್ರ ನವಿಂದ ತೀರ್ಥಾನ್ ಮಾಯಾಮಯೇವಾಸನಯಾಚಯಾನಃ. ಈ ಎಲ್ಲ ಶಬ್ದಸ್ಯ ಗಿ ಬ್ರಹ್ಮಣ ಯೇ ಜಪಂತ, ಈ ಶಬ್ದ ಪ್ರಪಂಚ ಏನಿದೆಯಲ್ಲ ಎಲ್ಲ ಶಬ್ದಗಳು ಕೂಡ ಪರಮ ಮುಖ್ಯ ವೃತ್ಯ ದೇವರನ್ನೇ ಪ್ರತಿಪಾದನೆ ಮಾಡುತ್ತೆ. ಇದು ಸರಿಯಾಗಿ ತಿಳಿಬೇಕು ನಾವು. ನಿಜವಾಗಲೂ ಇಂದ್ರ ಶಬ್ದ, ರುದ್ರ ಶಬ್ದ, ಬ್ರಹ್ಮ ಶಬ್ದ ಎಲ್ಲ ದೇವರನ್ನೇ ಹೇಳ್ಕೊಡುತ್ತೆ. ಬೇರೆ ದೇವತೆಗಳಿಗೆ ಹೆಸರು ದೇವರು ಬಾಡಿಗೆ ಕೊಟ್ಟಾನಟ್ಟೆ. ಬ್ರಹ್ಮದೇವರು ಕೂಡ ಜೀವೋತ್ತಮರು, ಉಳಿದವರೆಲ್ಲ ಜೀವರಾಶಿಗಳು. ಪ್ರತಿಯೊಬ್ಬ ಜೀವರಾಶಿಗಳಿಗೂ ಯಾವ ಹೆಸರು ಇಲ್ಲ, ದೇವರ ಹೆಸರೇ ಇಟ್ಟುಕೊಂಡಿದ್ದಾರೆ ಅಟ್ಟೆ. ಯಾರಿಗೂ ಹೆಸರಿಲ್ಲ,
ಪ್ರತಿಯೊಂದು ಶಬ್ದಗಳಿಂದ ನಾಮಗಳಿಂದ ದೇವರೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಶುಕಾಚಾರ್ಯ ಹೇಳ್ತಾರೆ. ಆದರೆ ಕೆಲವು ಜನ ನಿಜವಾದ ಇಂದ್ರ ಶಬ್ದಕ್ಕೆ ದೇವರು ಅಂತ ಅರ್ಥ. ಇದು ಪರಮೈಶ್ವರ್ಯೆ, ಭಾರೀ ಐಶ್ವರ್ಯ ಇದ್ದವರಿಗೆ ಇಂದ್ರ ಅಂತ ಕರಿಬೇಕಂತೆ. ನಿಜವಾಗಲೂ ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರದೇವರಿಗೆ ಪರಮೈಶ್ವರ್ಯ ಇದೆಯಾ? ಇಲ್ಲ. ಸ್ವರ್ಗಲೋಕದ ಆಧಿಪತ್ಯ ಮಾತ್ರ ಇದೆ. ನಮ್ಮ ದೇವರಿಗೆ 14 ಲೋಕಗಳ ಆಧಿಪತ್ಯ ಇದೆ, ಅನಂತ ಬ್ರಹ್ಮಾಂಡಗಳ ಆಧಿಪತ್ಯ ಇದೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನೇ ಅಧಿಪತಿ. ಇಂದ್ರದೇವರು ಚೇಂಜ್ ಆದಾರು, ದೇವರು ಚೇಂಜ್ ಆಗೋದಿಲ್ಲ. ಅಂದಮೇಲೆ ಆ ಮೊದಲು ಕ್ಷಕಾರಾಂತ ಈ ಮಂಗಾವರಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ ಆನಂದ. ಶಿಲ ಕಾಟ ಚೈಲ ಗಗನ ಶಿಲ ಪಾವಕ ವಾಯೂತರು ಫಲ ಪುಷ್ಪ ಬಳ್ಳಿಗಳಲ್ಲಿ ಹರಿವ್ಯಾಪ್ತನೆಂದರಿತವಗೆ ಆನಂದ ಆನಂದ. ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರುಶನ ಸಿದ್ಧ ವಿಜಯ ವಿಠಲನ್ನ ಪಾಡಿಕೊಂಡಾಡಿದವಗೆ ಆನಂದ ಆನಂದ. ಮತ್ತೆ ಪರಮಾನಂದ ಆನಂದನ ಕಂದ ಒಲಿಯಲು ಏನಂದದ್ದೇ ವೇದ ವೃಂದ ಆನಂದ ಆನಂದ. ಅಂದಮೇಲೆ ಆ ಎಲ್ಲ ಶಬ್ದಗಳು ವರ್ಣಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ ಅಂತ ತಿಳಿಬೇಕು. ಮನುಷ್ಯನಿಗೆ ವೈರಾಗ್ಯ ಇರಬೇಕಪ್ಪ. ಭೂಮಿ ಇರಬೇಕಾದಾಗ ಹಾಸಿಗೆ ಯಾಕೆ ಬೇಕು? ಅವರು ವೈರಾಗ್ಯ ಶಿಖಾಮಣಿಗಳಲ್ವಾ? ಅದಕ್ಕೆ ಅವರೆಲ್ಲ ಅಂತ ಇದ್ದಾರೆ ಶುಕಾಚಾರ್ಯರು, ನಮಗೆಲ್ಲ ಹಾಸಿಗೆ ಎಲ್ಲ ಯಾಕೆ ಬೇಕೋ? ಭೂಮಿನೇ ಹಾಸಿಗೆ ನಮಗೆ. ತೋಳೆ ದಿಂಬು, ಕೈಗಳೇ ಪಾತ್ರೆ ಭಿಕ್ಷಾ ಬೇಡಲಿಕ್ಕೆ. ರಾಯರು ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ತಂಜಾವೂರಲ್ಲಿದ್ದಾಗ ರಾಯರಿಗೆ ಒಂದು ಕಾಲಕ್ಕೆ ಭಾರಿ ಬಡತನ ಬಂದೋಯ್ತಂತ, ಸಿಕ್ಕಾಪಟ್ಟೆ ಬಡತನ ಬಂದೋಯ್ತಂತ ಅವರಿಗೆ. ಎಷ್ಟು ಬಡತನ ಅಂದರೆ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಭಿಕ್ಷಾ ಹೋದರೂ ಕೂಡ ಕೆಲವೊಂದು ಭಿಕ್ಷಾ ಸಿಗ್ತಿದ್ದಿಲ್ಲಂತೆ. 5 ದಿವಸ ಬರೀ ನೀರು ಕುಡ್ಕೊಂಡಿರ್ತಿದ್ರಂತೆ, ಉಪವಾಸ. ಆ ನೀರು ಕುಡ್ಕೊಂಡಿದ್ರು ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡೋದು ಬಿಟ್ಟಿಲ್ಲ ನಮ್ಮ ರಾಯರು. ಅಲ್ರಿ, ಸುಧೀಂದ್ರಡಿದ್ರು, ಮಠನೇ ಇತ್ತು ಕುಂಭಕೋಣದಲ್ಲಿ. ಎಡು ಬಿದ್ದರೆ ಅಲ್ಲೇಪ್ಪ ತಂಜಾವೂರಿಂದ ಹೋದ್ರು, ಭೇಟಿ ಆದರೂ ಮಠದಾಗ ಆರಾಮ್ 2 ಪಾಠ ಹೇಳ್ತಾ ಇದ್ರು. ಬೇರೆ ಒಳ್ಳೆ ವಿದ್ವಾಂಸರು, ಮಠದ ವಿದ್ವಾಂಸರು. ರಾಯರು ಆರಾಮ್ ಹೋಗ್ಬೋದಾಗಿತ್ತು. ವೀಣಾ ವೆಂಕಣ್ಣ ಭಟ್ರು ಬರ್ತಾ ಇದ್ದಾರೆ ಅಂದರೆ ಕೇಳಬೇಕಾ? ನಡೆಮುಡಿ ಹಾಸ್ತಾರೆ. ಒಳ್ಳೆ ವಿದ್ವಾಂಸರು, ತಪಸ್ಸುಗಳು, ದೇವತೆಗಳ ಅವತಾರ. ಅವರು ಬರದೆ ಸುಧೀಂದ್ರ ಬಿಡ್ತಾರ? ಆದರೆ ಅವರು ಒಂದೇ ಮಾತು ಹೇಳಲ್ಲ. ಅವ್ರ ಹೆಂಡತಿ ಸರಸ್ವತಿ ಬಾಯಿ ಕೇಳದಂತ ರಾಯರನ್ನ, ಅಲ್ಲ ಸ್ವಾಮಿ, ಮಠ ಇದೆ, ಸ್ವಾಮಿಗಳಿದ್ದಾರೆ, ನಮ್ಗೆ ಆಶ್ರಯ ಇದೆ, ಹೋಗ್ಬೋದಲ್ಲ, ಅಲ್ಲಿ ಆರಾಮ್ ಇಡ್ಬೋದಲ್ಲ, ಈ ಒಂದು ಕಷ್ಟಕಾಲ ಪರಿಹಾರ ಆಗೋವರೆಗೂ ಅವ್ರ ಹತ್ರ ಇದ್ದು 2 ಹೊತ್ತು ಅನ್ನ ಉಣ್ಕೊಂಡು ಇರ್ಬೋದಲ್ಲ ಅಂತ ಒಂದೇ ಮಾತು ಹೇಳ್ತಾರೆ ನೋಡ್ರಿ ರಾಯರು. ಮನಸ್ಸು ಕರಗುವಂಥ ಮಾತು ನೋಡ್ರಿ. ಇದು ಬರೋದು ಕಷ್ಟ ಎಲ್ಲರಿಗೂ, ನಮಗೆ ಬರಲ್ಲ. ಏನಂತಾರೆ ಗೊತ್ತಾ ರಾಯರು? ದೇವಿ, ಮಠ ಇರೋದು ಪಾಠ ಹೇಳಲಿಕ್ಕೆ, ಪ್ರವಚನ ಮಾಡಲಿಕ್ಕೆ, ಪ್ರವಚನ ಕೇಳಲಿಕ್ಕೆ, ವಿದ್ಯಾವನ್ನು ತಗೊಳ್ಳಿಕ್ಕೆ, ವಿದ್ಯಾವನ್ನು ಹೇಳಲಿಕ್ಕೆ ಅಷ್ಟೇ ಹೊರತು ನಮ್ಮ ಉಪಜೀವನಕ್ಕೆ ಮಠವನ್ನು ಬಳಸ್ಕೋಬಾರ್ದು. ರಾಯರು ಈ ಮಾತಾಡಲಿಕ್ಕೆ ಕಣ್ಣಾಗ ನೀರು ಬಂದೋಯ್ತು ಸರಸ್ವತಿ ದೇವಿಗಾಗಿ. ನಾ ಎಂಥ ಗಂಡನ್ನು ಪಡೆದೀನಿ ನಾನು. ಮಠ ಇರೋದು ನಮ್ಮ ಭೋಗಕ್ಕಲ್ಲ, ಪಾಠ ಹೇಳಲಿಕ್ಕೆ ಕೇಳಲಿಕ್ಕೆ ಅಷ್ಟೇ ಹೊರತು, ವಿದ್ಯಾರ್ಜನೆ ಮಾಡಲಿಕ್ಕೆ ಮಠ ಇದೆ ಅಷ್ಟೇ ಹೊರತು ನಮ್ಮ ಭೋಗಕ್ಕಾಗಿ, ನಮ್ಮ ಜೀವನಕ್ಕಾಗಿ ಮಠವನ್ನು ಬಳಸ್ಕೋಬಾರ್ದು ಎಂದು. ಎಷ್ಟು ವೈರಾಗ್ಯ ನೋಡು, ಎಷ್ಟು ದೀಕ್ಷಾ, ಇದಿರಬೇಕ್ರಿ. ಶುಕಾಚಾರ ಮಾತು ಹೇಳಿದ್ರೆ ರಾಯರ ನೆನಪಾಗತ್ತೆ ನಮಗೆ. ಅಂಥ ವೈರಾಗ್ಯ ಇವತ್ತು ನೋಡ್ರಿ. ಅವರು ಇಡೀ ತಮ್ಮ ಬಡತನವನ್ನ ದೇವರ ಸೇವಾ ಅಂತ ಅನುಭವಿಸಿದ್ದಾರೆ ಅವರು. ಅದು ಆ ರಾಯರ ಅತ್ಯದ್ಭುತವಾದ ಮಹಿಮೆ, ಅತಿ ಭಕ್ತಿಯ ಪರಾಕಾಷ್ಠತೆ ದೇವರಲ್ಲಿ, ಗುರುಗಳಲ್ಲಿ. ಅದಕ್ಕೆ ಎಲ್ಲಿದ್ದಾರೆ ನೋಡೋರು ಸ್ಥಾನ, ದೇವರು ಎಲ್ಲಿ ಕೊಡಿಸಿದ್ದಾನೆ ಅವ್ರನ್ನ.
ತಾನು ಪರೀಕ್ಷೆ ಮಾಡಿ ನೋಡ್ತಾನೆ ಬಡತನವನ್ನು ಕೊಟ್ಟು ದೇವರು. ಏನನ್ನ ಬೈದ್ರಿ ನೀ ದೇವ್ರನ್ನ? ಗೋವಿಂದ. ಇದು ದೇವರ ಪರಮಾನುಗ್ರಹ, ನಮ್ಮ ಪ್ರಾರಬ್ಧ ಕರ್ಮದಿಂದ ಬಂದಿದ್ದು ಅಂತ ಅನುಸಂಧಾನ ಮಾಡಿಕೊಂಡು ಸುಮ್ಮಗೆ ಇದ್ದು ದೇವ್ರನ್ನ ಧ್ಯಾನ ಮಾಡಿದ್ರಿ ರಾಜರನ್ನ ಮಾಡಿಬಿಡ್ತಾನೆ. ದೇವ್ರನ್ನ ಬೈದು ಬಿಟ್ರೆ ದೇವ್ರಿಗೆ ನಮ್ಮ ಮೇಲೆ ಕಣ್ಣು, ಊರಾಗಿ ಜನ ಇರ್ಬೇಕಾದ್ರೆ ನಮ್ಮದೇ ಕಸ್ಕೊಂಡ್ಬಿಟ್ಟ ದೇವರೆಲ್ಲ. ನಮಗೇನು ಮಾಡಿಲ್ಲ ಆಚಾರ್ಯ, ನಮಗೇನು ಮಾಡಿಲ್ಲ ದೇವರು. ಮೂಗು ಕೊಟ್ಟಾನೆ, ಕಿವಿ ಕೊಟ್ಟಾನೆ, ಕಣ್ಣು ಕೊಟ್ಟಾನೆ, ಇಷ್ಟೆಲ್ಲ ಅನುಗ್ರಹ ಮಾಡಿದ್ದಾನೆ. ಸತ್ಯಂಜಲೌ ಕಿಂಪುರು ಪರ್ಣ ಪಾತ್ರೈಹಿ. ಪಾತ್ರೆ ಯಾಕೆ ಬೇಕೋ ರಾಜ ನಮಗೆಲ್ಲ? ವೈರಾಗ್ಯ ಚಿಕಾಮಣಿಗಳು. ಕೈಯಿಂದೇ ಭಿಕ್ಷಾ ಬೇಡ್ತೀವಿ, ಹಾಗೆ ತಿಂತೀವಿ, ಹಾಗೆ ನೀರು ಕುಡ್ತೀವಿ ಅಷ್ಟೇ. ಇನ್ನು ದಿಗ್ವಸ್ತ್ರ ಲಾಭೆ, ದಿಕ್ಕುಗಳನ್ನೇ ವಸ್ತ್ರ ಅಂತ ತಿಳ್ಕೊಂಡಿವಪ್ಪ, ನಮಗೇನು ಬಟ್ಟೆ ಇಲ್ವೋ? ಇನ್ಯಾರನ್ನ ಬಟ್ಟೆ ಬೇಕು ಅಂತ ಅಂದ್ಕೊಂಡ್ರೆ ಯಾರನ್ನ ಬಟ್ಟೆ ಬಿಸಾಕಿರ್ತಾರಲ್ಲ, ಉಟ್ಕೊಂಡಿರ್ತೀವಿ ಬಟ್ಟೆ ಮನೆ ಮುಂದೆ. ನೋಡ್ರಿ, ಹಳೆ ಕಾಲಕ್ಕೆ 1 ತಿಂಗಳು ಹುಟ್ಟಾದ್ಮೇಲೆ ಆ ಬಟ್ಟೆಯನ್ನು ಕಾಂಪೌಂಡ್ ಮೇಲೆ ಹಾಕ್ಬೇಕಂತೆ, ಮನೆ ಜಗುಳಿ ಮೇಲೆ. ಯಾರನ್ನ ಭಿಕ್ಷುಕರು ತೊಗೊಂಡು ಹೋಗ್ಲಿ ಅಂತ ಕೆಲವು ಜನ ಹೊಲ್ದುಟ್ಕೊತಾ ಇರ್ತಾರೆ. ಹಾಗೆಲ್ಲ ಮಾಡಬಾರ್ದು. ಆ ಬಟ್ಟೆಗಳನ್ನು ಕೊಟ್ಟು ಕಳಿಸ್ಬಿಡ್ತಿರ್ಬೇಕಟ್ಟೆ. ಚೀರಾಣಿ ಕಿಂಪತಿನ ಸಂದಿದಿ ಚಂತಿ ಭಿಕ್ಷಾಂ. ನದಿಗಳಿಲ್ವೇನಪ್ಪ ನೀರು ಕುಡಿಲಿಕ್ಕೆ? ಒಣಗೋಗಿದೆಯೇನೋ? ತಿಂಡಿ ಬೇಕಾ? ಯಾವುದನ್ನ ವನಕ್ಕೆ ಹೋದ ಏನೋ ಹಣ್ಣು ಬೆಳೆದಿರುತ್ತೆ, ತಿನ್ಕೊಂಡ ಗಡ್ಡೆ ಗೆಣಸು ತಿನ್ಕೊಂಡು ಬದುಕಿದ್ದ. ಮಲ್ಕೊಳ್ಳಿಕ್ಕೆ ಜಾಗ ಬೇಕಾ? ಗುಹೆಗಳಲ್ಲಿ ಹೋದ. ಗುಹೆಗಳಲ್ಲಿ ಹುಲಿ ಇರುತ್ತೆ, ಭಯ ಆಗತ್ತೆ, ಸಂರಕ್ಷಣೆ ಮಾಡಲಿಕ್ಕೆ ದೇವರಿಲ್ವೇನೋ? ನೋಡಿ ಏನು ವಿಶ್ವಾಸ ಅವನು. ಅವ್ರು ರುದ್ರದೇವರು, ಆ ವಿಶ್ವಾಸ ಇದೆ. ನಮಗದಿಲ್ವಲ್ಲ, ಅದಕ್ಕೆ ಮನೇಲಿ ಮಲ್ಕೊಂತೀವಿ. ಕೇಚಿತ್ವದೇಗಾಂತರ ಹೃದಯಾವಕಾಚೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರತಾಂಗ ಚಂಕ ಗದಾಧರಂ ಧಾರಣಯಾತ್ಮರಂತಿ. ಹಾಗಾದ್ರೆ ನಮ್ಮ ಮನಸ್ಸಿನಲ್ಲಿ ಎಂತಹ ಭಗವಂತನನ್ನು ಧ್ಯಾನ ಮಾಡಬೇಕು? ಚತುರ್ಭುಜಂ ಕಂಜರತಾಂಗ ಚಂಕ, ಕಮಲ ಮತ್ತೆ ಚಕ್ರ, ಶಂಕ, ಗದಾವನ್ನು ಧಾರಣ ಮಾಡಿದ ಪ್ರಸನ್ನ ವಕ್ತ್ರಂ, ನಗುಮುಖದ ಭಗವಂತನನ್ನು ಧ್ಯಾನ ಮಾಡಬೇಕಂತೆ. ಮುಗುಳ್ನಗೆಯಿಂದ ಕೂಡಿದ ಭಗವಂತನ ಮುಖ. ನಲಿನಾಯತೆ ಕ್ಷಣಂ, ಕಮಲದಂತೆ ಕಣ್ಣುಗಳುಳ್ಳವನು. ಕದಂಬ ಕಿಂಜಲ್ಪ ಪಿಶಂಗವಾಸತಂ, ಪೀತಾಂಬರವನ್ನು ಹುಟ್ಟಿದವನು. ಮಹಾಹಾರವನ್ನ, ಕೇಯೂರ, ಕೌಸ್ತುಭ, ಮಕರ ಕುಂಡಲ ಎಲ್ಲವನ್ನೂ ಧಾರಣ ಮಾಡಿರ್ತಕ್ಕಂಥವನು. ಕಿರೀಟ, ಲಕ್ಷ್ಮೀ ವಕ್ಷಸ್ಥಳದಿಂದ ಕೂಡಿರ್ತಕ್ಕಂಥವನು. ಇಂಥ ಭಗವಂತನನ್ನು ಧ್ಯಾನ ಮಾಡಬೇಕೋ ರಾಜ ಅಂತೇಳಿ ಯೋಗೇಶ್ವರಾಣಾಂ ಗತಿಮಾಮನಂತಿ ಭಗಿತ್ರಿಲೋಕ್ಯ ಪವನ ಅಂತರಾತ್ಮ ನ ಕರ್ಮಭಿಷ್ಟಾಂ ಗತಿಮಾಪ್ನುವಂತಿ ವಿದ್ಯಾತಪೋ ಯೋಗ ಸಮಾಧಿಭಾಜಾಂ ವೈಶ್ವಾನರಂ ಯಾತಿ ವಿಘಾಯತಾಗತಃ ಸುಷುಮ್ನಯ ಬ್ರಹ್ಮಪತೇನ ಚೋಜಿಷ ವಿದೂತ ಕಲ್ಕೋತ ಹರೇರುದತ್ತಾತ್ ಪ್ರಯಾತಿ ಚಕ್ರಂ ನೃಪಸೈಂಜುಮಾರಂ ನಯತ್ರ ಕಾಲೋ ನಿಮಿಷ ಪ್ರಭು ಪ್ರಭು ಕುತೋ ನ ದೇವ ಜಗತಾಂ ಯಯೀತಿರೇ ನಯತ್ರ ಚೋಕೋ ನ ಜರಾ ನ ಮೃತ್ಯುರ್ ನಾದಿರ್ನ ಚೋದ್ವೇಗ ಋತೇಸ್ತಿ ಕಚ್ಚಿತ್ ಯಚ್ಚಿತ್ತತೋದ ಕ್ರಿಯೆಯ ನಿದಂ ವಿದಾಂ ದುರಂತ ದುಃಖ ಪ್ರಭವಾನುದರ್ಶನಾತ್. ಇಷ್ಟೆಲ್ಲ ಮಾಡಿದ್ರೆ ನಾವು ವೈಕುಂಠಕ್ಕೆ ಹೋಗ್ತೀವಪ್ಪ. ವೈಕುಂಠದಲ್ಲಿ ಹೇಗಿರುತ್ತೆ ಗೊತ್ತಾ? ನ ಯತ್ರ ಶೋಕೋ, ಅಲ್ಲಿ ದುಃಖನೇ ಇಲ್ಲ. ನಜರ ನ ಮೃತ್ಯು, ಮುಪ್ಪಿಲ್ಲ, ಮೃತ್ಯು ಇಲ್ಲ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಳಿಚಟ್ವರ್ಗಗಳಿಲ್ಲ. ಉದ್ವೇಗ ಇಲ್ಲ, ಅಸಮಾಧಾನ ಇಲ್ಲ, ಚಿಂತೆ ಇಲ್ಲ ವೈಕುಂಠದಲ್ಲಿ. ಅದು ದೇವರ ಸ್ಥಾನ. ಅಲ್ಲಿ ಹೋಗ್ತೀವಪ್ಪ ನಾವೆಲ್ಲ ಸಾಧನೆ ಮಾಡಿದ್ರೆ ಮಾತ್ರ. ಯಶ್ಚಿತ್ತತೋದಹ, ವೇದೋಕ್ತಗಳನ್ನು ಅನುಷ್ಠಾನ ಮಾಡಬೇಕು ಸರಿಯಾಗಿ. ಪರಂಪದಂ ವೈಷ್ಣವ ಮಾಮನಂತಿ, ಶ್ರೇಷ್ಠವಾದ ಪದ ಅಂತ ಕರೀತಾರಪ್ಪ ಅದನ್ನು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಅದಕ್ಕೆ ಒಂದಿಷ್ಟು ಪಂಗಡ ಅಂತಿದೆ ನೋಡಪ್ಪ. ಮಹಾಜ್ಞಾನಿಗಳು, ಜ್ಞಾನಿಗಳು, ತಪಸ್ವಿಗಳು, ಯೋಗಿಗಳು, ಪಾದಯೋಗಿಗಳು ಅಂತ ಒಂದು 5 ಲಿಸ್ಟ್, 5 ಗುಂಪು, ಒಂದು 5 ಗುಂಪು ಮಾಡಿದ್ದಾರೆ. ಮಹಾಜ್ಞಾನಿಗಳು ಅಂತ ಅಪರೋಕ್ಷ ಜ್ಞಾನ ಆಗುವ ಸಮಯವನ್ನು ಡಿಪೆಂಡ್ ಮಾಡಿಕೊಂಡು ಅವರ ಲೋಕಗಳನ್ನು, ಆನಂದವನ್ನು ಲೆಕ್ಕ ಮಾಡ್ತಾರೆ. ಅಪರೋಕ್ಷ ಜ್ಞಾನ ಎಷ್ಟೊತ್ತಾಗತ್ತೆ? ಭಗವದ್ ಅಪರೋಕ್ಷ ದರ್ಶನ, ಅಪರೋಕ್ಷ ಜ್ಞಾನ ಆಗುವ ಸಮಯದಲ್ಲಿ ಎಷ್ಟೊತ್ತು ಭಗವಂತನ ದರ್ಶನ ಆಗತ್ತೋ ಅಷ್ಟಟ್ಟು ದೊಡ್ಡವರು, ಅಷ್ಟು ದೊಡ್ಡ ಲೋಕಗಳಾಗತ್ತೆ ಅಂತ ಮಹಾಜ್ಞಾನಿಗಳು ಅಂತ ಕರೀತಾರೆ. ಯಾರಿಗೆ? ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ
ಚತುರ್ಮುಖ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಮಹಾಜ್ಞಾನಿಗಳು ಅಂತ ಯಾರಿಗೆ ಕರೀತಾರೆ ಅಂದರೆ, ಒಂದು ಮುಹೂರ್ತದಕ್ಕಿಂತ ಹೆಚ್ಚು ಅಂದರೆ 48 ನಿಮಿಷ ಒಂದು ಮುಹೂರ್ತ ಅಂದರೆ 1 ಗಂಟೆ, 1.5 ಗಂಟೆ, 2 ಗಂಟೆ ಹತ್ತೊತ್ತು ಭಗವದ್ ಅಪರೋಕ್ಷ ದರ್ಶನ ಆಯಿತು ಅಂದರೆ, ಅಪರೋಕ್ಷ ಜ್ಞಾನ ಆದ ಸಮಯದಲ್ಲಿ ಅವರಿಗೆ ಮಹಾಜ್ಞಾನಿಗಳು ಅಂತ ಕರೀತಾರೆ. ಅವರಿಗೆ ವೈಕುಂಠ ಲೋಕ. ಅದರೊಳಗೆ ಹೆಚ್ಚೆಚ್ಚು ಹೊತ್ತು ಭಗವದ್ ಅಪರೋಕ್ಷ ದರ್ಶನ ಆಯಿತು ಅಂದರೆ ದೇವರ ಹತ್ರನೇ ಕೂತು ಆನಂದ ಅನುಭವಿಸೋದು, ದೇವರ ಜೊತೆ ಸಹಭೋಗ, ವೈಕುಂಠದಲ್ಲೇ ದೇವರ ಹತ್ರನೇ ಕೂತು ಆನಂದವನ್ನು ಅನುಭವಿಸ್ತಾರೆ. 1 ಗಂಟೆ, 1.5 ಗಂಟೆ ಹಾಗಾದವರೆಲ್ಲ ಸ್ವಲ್ಪ ವೈಕುಂಠದಲ್ಲಿ ದೂರ ದೂರ ಕೂತ್ಕೊಂಡು ಆನಂದವನ್ನು ಅನುಭವಿಸ್ತಾರೆ. ಇದು ಮಹಾಜ್ಞಾನಿಗಳ ಲೆಕ್ಕ. ಯಾರಿಗೆ 48 ನಿಮಿಷ ಮಾತ್ರ ಭಗವದ್ ಅಪರೋಕ್ಷ ದರ್ಶನ ಆಗತ್ತೆ ಅವರಿಗೆ ಜ್ಞಾನಿಗಳು ಅಂತ ಕರಿಬೇಕು. ಅವರಿಗೆ ಸತ್ಯಲೋಕದಲ್ಲಿದ್ದು ಆನಂದವನ್ನು ಅನುಭವಿಸ್ತಾರೆ. ಇನ್ನು ಯಾರಿಗೆ ಒಂದು ಷಣ್ ಮಾತ್ರ ಕಾಲ, 6 ಮಾತ್ರ ಕಾಲದಷ್ಟು ಭಗವದ್ ಅಪರೋಕ್ಷ ದರ್ಶನ ಯಾರಿಗೆ ಆಗತ್ತಲ್ಲ, ಮಾತ್ರ ಅಂದರೆ ರೆಪ್ಪೆ ಹೊಡೆಯೋದು. 1 ಸಲ ರೆಪ್ಪೆ ಹೊಡೆದ್ರೆ 1 ಮಾತ್ರ ಕಾಲ ಅಂತ, 6 ಸಲ ರೆಪ್ಪೆ ಹೊಡೆದ್ರೆ 6 ಮಾತ್ರ ಕಾಲ ಅಂತ ಮುಗಿತು. 6 ಸಲ ರೆಪ್ಪೆ ಹೊಡೆದ್ರೆ ಎಷ್ಟು ಸಮಯ ನಮಗೆ ತೋರುತ್ತಲ್ಲ, ಅಷ್ಟು ಸಮಯದವರೆಗೆ ಭಗವದ್ ಅಪರೋಕ್ಷ ದರ್ಶನ ಯಾರಿಗಾಗತ್ತೋ ಅವರಿಗೆ ತಪಸ್ವಿಗಳು ಅಂತ ಕರೀತಾರೆ. ಅವರಿಗೆ ತಪೋಲೋಕ. ಇನ್ನು ಯೋಗಿಗಳು, ಪಾದಯೋಗಿಗಳು. ಯೋಗಿಗಳು ಏನು ಗೊತ್ತಾ, ಒಂದೇ ಮಾತ್ರ ಕಾಲದಷ್ಟು ಮಾತ್ರ ಭಗವದ್ ಅಪರೋಕ್ಷ ದರ್ಶನ ಆಗುತ್ತೆ. ಅಪರೋಕ್ಷ ಜ್ಞಾನ ಆಗುವ ಸಮಯದಲ್ಲಿ 1 ರೆಪ್ಪೆ ಅಷ್ಟೇ, ಅಷ್ಟೊತ್ತು ಮಾತ್ರ ಭಗವದ್ ಅಪರೋಕ್ಷ ದರ್ಶನ ಆಗುತ್ತೆ. ಅವರಿಗೆ ಯೋಗಿಗಳು ಅಂತ ಕರೀತಾರೆ. ಅವರಿಗೆ ಜನೋಲೋಕ. ಪಾದಯೋಗಿಗಳು ಅಂತಿದ್ದಾರೆ, ಅವರಿಗೆ 1 ಮಾತ್ರ ಕಾಲದ 4 ಕಾಲ ಮಾತ್ರ ಭಗವದ್ ಅಪರೋಕ್ಷ ದರ್ಶನ ಆಗುತ್ತೆ. 1 ಸಲ ರೆಪ್ಪೆ ಹೊಡೆದರೆ ಎಷ್ಟು ಸಮಯ ಹಿಡಿಯುತ್ತೋ ಆ ಸಮಯದಲ್ಲಿ 1/4 ಕಾಲ, 4ನೇ ಭಾಗದಷ್ಟು ಮಾತ್ರ ಕಾಲ ಭಗವದ್ ಅಪರೋಕ್ಷ ದರ್ಶನ ಆದವರಿಗೆ ಪಾದಯೋಗಿಗಳು ಅಂತ ಕರೀತಾರೆ. ಅವರಿಗೆ ಮಹರ್ಲೋಕ. ಈ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಈ 3 ಲೋಕಗಳಿದೆಯಲ್ಲ, ಇದು ಕರ್ಮದಿಂದ ಹೊಂದಬಹುದು. ಯಜ್ಞ, ಹೋಮ, ಹವನಾದಿಗಳು, ದಾನ, ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡಿ ಈ ಲೋಕಗಳನ್ನು ಹೊಂದಬಹುದು. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ. ಆದರೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠ, ಈ 5 ಲೋಕಗಳಿದೆಯಲ್ಲ, ಇದು ಜ್ಞಾನದಿಂದಲೇ ಹೊಂದೋದು. ನ ಕರ್ಮ ಭಿಸ್ತಾಂ ಗತಿಮಾಪ್ನುವಂತಿ. ಈ ಲೋಕಗಳನ್ನು ಕರ್ಮದಿಂದ ಹೊಂದೋ ಲೋಕ ಅಲ್ಲ, ಇದು ಜ್ಞಾನದಿಂದಲೇ ಹೊಂದಬೇಕು. ಅಂದಮೇಲೆ ಜ್ಞಾನನೇ ಮುಖ್ಯ. ಅಂದಮೇಲೆ ಅವರಂತಾರೆ, ನ ಕರ್ಮ ಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಇಷ್ಟೆಲ್ಲ ಮಾಡಬೇಕು ರಾಜ ಅಂತೇಳಿ, ಪಿಬಂತಿ ಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣ ಪಟೇಟು ಸುಮೃತಂ ಪುನಂತಿ ತೇ ವಿಜಯ ವಿದೂಟಿತಾಟಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಯಾರು ಭಗವಂತನ ಕಥೆಯನ್ನು, ಭಾಗವತವನ್ನು ಶ್ರವಣ ಮಾಡ್ತಾರೋ ಕಿವಿಗಳಿಂದ, ಅವರಿಗೆ ಈ ಲೋಕಗಳಾಗತ್ತೆ ಅಂತಂತ. ನಿಮಗೆಲ್ಲ ಆನಂದ ಆಯ್ತಲ್ಲ ಇವಾಗ. ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಯಾರು ಭಾಗವತ ಕಥಾವನ್ನು ಶ್ರವಣ ಮಾಡ್ತಾರೋ, ಭಗವಂತನ ಕಥೆಗಳನ್ನು, ಅವರಿಗೆ ಈ ಲೋಕಗಳು ಅಂತಾರೆ. ಈ ಲೋಕಗಳು ಅಂದರೆ ಮೇಲಿನ ಲೋಕಗಳಾಗಲ್ಲ, ಮಹರ್ಲೋಕ ಆಗತ್ತೆ, ಜನೋಲೋಕ ಆಗಬಹುದು, ತಪೋಲೋಕ ಕಷ್ಟ. ಯಾಕಂದರೆ ನಮ್ಮ ಸಾಧನೆ ಮೇಲೆ ಹೋಗುತ್ತೆ. ಮನುಷ್ಯೋತ್ತಮರಾಗಿ ನಾವಿನ್ನ ಎಷ್ಟೋ ಸಾಧನೆ ಮಾಡಬೇಕಾಗಿದೆ, ಹುಟ್ಟಿ ದೇವರು ಮಾಡಿಸ್ಲಿ ಅಂತ ಕೇಳ್ಕೊಂಬೋಣ. ಅಥವಾ ಮೇಲಿನ 5 ಲೋಕದಲ್ಲಿದ್ದು ಆನಂದ ಅನುಭವಿಸಬೇಕು ಅಂತಿಲ್ಲೇ ಇಲ್ಲ, ಇನ್ನೂ ಕೆಳಗಿನ ಕ್ಯಾಟಗರಿ ನಾವಿರಬಹುದೋ ಏನೋ. 14 ಲೋಕಗಳಲ್ಲಿ ಎಲ್ಲೋ ಒಂದು ಕಡೆ ಇದ್ದು ಆನಂದವನ್ನು ಅನುಭವಿಸ್ತೀವಿ ಅಷ್ಟೆ. ವೈಕುಂಠಕ್ಕೆ ಹೋಗೋದು, ದೇವರು ದರ್ಶನ ಮಾಡ್ತಾರೆ, ದೇವರು ದರ್ಶನ ಮಾಡಿಸ್ತಾರೆ, ಹೋಗಪ್ಪ ನೀವು ಮುಕ್ತನಾಗಿದ್ದಿ ಅಂತ ಸ್ವೇಚ್ಛಾವರಣ ದೇವರು ತೆಗೆದು ಬಿಡ್ತಾನೆ. 14 ಲೋಕಗಳಲ್ಲಿ ಒಂದು ಲೋಕವನ್ನು, ಸ್ಥಾನವನ್ನು ಕೊಡ್ತಾರೆ. ಅಲ್ಲಿದ್ದು ನಮ್ಮ ಮೂಲ ರೂಪವನ್ನು, ಬಿಂಬರೂಪಿಯಾದ ಭಗವಂತನ ಯಾವಾಗಲೂ ಕಾಣ್ತಾ, ಧ್ಯಾನವನ್ನು ಮಾಡ್ತಾ, ಅವನನ್ನು ನೋಡ್ತಾ ಆನಂದವಾಗಿದ್ದು ಬಿಡ್ತಾರೆ. ಅದು ಈ ಲೋಕದಲ್ಲೇ ಅಂತಿರ್ಬೋದು, ಕೆಳಗಿನ 7 ಲೋಕಗಳಲ್ಲಿ, ಅತಲ ವಿತಲ ಪಾತಾಳ ಸುತಲ ರಸಾತಲ ತಲಾತಲ ಮಹಾತಲ, ಎಲ್ಲಿ ಬೇಕಾದರೂ ಇದ್ದು ಆನಂದವನ್ನು ಅನುಭವಿಸ್ಬೋದು. ಆನಂದಕ್ಕೇನು ಕೊರತೆ ಇಲ್ಲ. ಮತ್ತು ಕೆಳಗೆ ಹೋದರೆ ಆನಂದ ಆಗುತ್ತೋ ಇಲ್ಲೋ ಅದೇನು ಚಿಂತೆ ಮಾಡಬೇಡ್ರಿ. ಯಾವ ಲೋಕಗಳ 14 ಲೋಕಗಳಲ್ಲಿ ಎಲ್ಲೋ ಒಂದು ಕಡೆ ಇದ್ದರೂ ಪರವಾಗಿಲ್ಲ,
ಒಂದು ಸಲ ನಮಗೆ ಲಿಂಗದೇಹ ಭಂಗ ಆಗಿ ಮುಕ್ತರಾದ್ವಿ ಅಂದರೆ ಆನಂದವಾಗಿದ್ದು ಬಿಡ್ತೀವಿ ಅಷ್ಟೆ. ಅದು ಎಲ್ಲಿದ್ದರೂ ಸುಖವಾಗಿರ್ತೇವೆ. ಅದು ದೇವರ ಪರಮಾನುಗ್ರಹ. ಅದು ಇಷ್ಟು ವಿಚಾರವನ್ನು ತಿಳಿಸಿ ನಾವು ಒಂದೊಂದು ವರ ಬೇಡಬೇಕು ಅಂದರೆ ಒಂದೊಂದು ವರ ಬೇಕು ಅಂದರೆ ಒಬ್ಬೊಬ್ಬ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತೀವಿ. ನೋಡ್ರಿ, ಒಳ್ಳೆ ಬ್ರಹ್ಮವರ್ಚಸ್ಸು ಬೇಕು ಅಂದರೆ ವಾಯುದೇವರನ್ನು, ಇಂದ್ರಿಯ ನಿಗ್ರಹ ಬೇಕು ಅಂದರೆ ಇಂದ್ರದೇವರನ್ನು, ಮಕ್ಕಳು ಬೇಕು ಅಂದರೆ ದಕ್ಷ ಪ್ರಜಾಪತಿಯನ್ನು, ಮತ್ತು ಒಳ್ಳೆ ಸಂಪತ್ತು ಬೇಕು ಅಂದರೆ ಲಕ್ಷ್ಮೀದೇವಿಯನ್ನು, ತೇಜಸ್ಸು ಬೇಕು ಅಂತಂದರೆ ಶರೀರ ಕಾಂತಿ, ಶರೀರದಲ್ಲಿ ಒಳ್ಳೆ ಕಾಂತಿ ಬೇಕು ಅಂದರೆ ಅಗ್ನಿಯನ್ನು, ನಮಗೆ ದುಡ್ಡು ಬೇಕು ಅಂದರೆ ವಸುಗಳನ್ನು, ಪರಾಕ್ರಮ ಬೇಕು ಅಂದರೆ ಏಕಾದಶ ರುದ್ರನನ್ನು, ಅನ್ನ ಬೇಕು ಅಂದರೆ ಅದಿತಿ, ಸ್ವರ್ಗ ಬೇಕು ಅಂದರೆ ದೇವತೆಗಳು, ರಾಷ್ಟ್ರ ಬೇಕು ಅಂದರೆ ವಿಶ್ವ ದೇವತೆಗಳು, ಆಯುಷ್ ಬೇಕು ಅಂದರೆ ಅಶ್ವಿನಿ ದೇವತೆಗಳು, ದೇಹದಲ್ಲಿ ಸಾಮರ್ಥ್ಯ ಬೇಕು ಅಂದರೆ ಭೂಮಿ, ಒಳ್ಳೆಯ ಸ್ಥಾನ ಬೇಕು ಅಂದರೆ ಮತ್ತೆ ದ್ಯುಲೋಕದ ಅಭಿಮಾನಿ ದೇವತೆಗಳು, ಒಳ್ಳೆಯ ರೂಪ ಬೇಕು ಅಂದರೆ ಗಂಧರ್ವರು, ಸುಂದರಿಯಾದ ಹೆಂಡತಿ ಬೇಕು ಅಂದರೆ ಊರ್ವಶಿಯನ್ನು ಉಪಾಸನೆ ಮಾಡಬೇಕು, ಒಳ್ಳೆ ಆಧಿಪತ್ಯ ಬೇಕು ಅಂದರೆ ಬ್ರಹ್ಮದೇವರನ್ನು ಉಪಾಸನೆ ಮಾಡಬೇಕು, ಮತ್ತು ಕೀರ್ತಿ ಬೇಕು ಅಂದರೆ ಯಜ್ಞವನ್ನು ಮಾಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಬೇಕು ಅಂದರೆ ಪ್ರಚೇತಸರನ್ನು ಉಪಾಸನೆ ಮಾಡಬೇಕು, ವಿದ್ಯಾ ಬೇಕು ಅಂದರೆ ರುದ್ರದೇವರನ್ನು, ದಂಪತಿಗಳು ಸುಖವಾಗಬೇಕು ಅಂದರೆ ಉಮಾದೇವಿಯನ್ನು ಉಪಾಸನೆ, ಸಂತತಿ ಬೆಳಬೇಕು ಅಂದರೆ ಪಿತೃದೇವತೆಗಳನ್ನು, ಮತ್ತು ನಾವು ಹೋದಲ್ಲೆಲ್ಲ ಸುಖವಾಗಿರಬೇಕು ಅಂದರೆ ಯಕ್ಷರನ್ನು ಉಪಾಸನೆ ಮಾಡಬೇಕು, ಬಲ ಬೇಕು ಅಂದರೆ ಮರುದೇವತೆಗಳನ್ನು, ರಾಜ್ಯ ಬೇಕು ಅಂದರೆ ಮನುಗಳನ್ನು, ಗ್ರಾಮಗಳು ಬೇಕು ಅಂದರೆ ಚಂದ್ರನನ್ನು. ಅಯ್ಯೋ, ಇಷ್ಟೆಲ್ಲ ಜಪ ಎಲ್ಲಿ ಮಾಡಲಿಕ್ಕಾಗತ್ತಾಚಾರೆ? ಹಾಗಾದರೆ ಏನೇನು ವರಗಳನ್ನು ಬೇಕಾದರೆ ಒಬ್ಬೊಬ್ಬ ದೇವತೆಗಳು ಅಂತಿದ್ದಾರೆ ಆ ಡಿಪಾರ್ಟ್ಮೆಂಟ್ಗೆ. ಅವರೆಲ್ಲರ ಮಂತ್ರಗಳನ್ನು ಅರ್ಥ ತಿಳ್ಕೊಂಡು ಆ ಮಂತ್ರಗಳನ್ನು ಜಪ ಮಾಡಿ ಆ ದೇವತೆಗಳನ್ನು ಉಪಾಸನೆ ಮಾಡೋದ್ರೊಳಗೆ ನಮ್ಮ ಸಾಧನೆ ಯಾವಾಗ ಮುಗಿಬೇಕು, ನಮ್ಮ ಆನ್ನಿಕ ಯಾವಾಗ ಮುಗಿಬೇಕು, ಇವೆಲ್ಲ ಆಗೋದು ಯಾವಾಗ? ಅದಕ್ಕೆ ಶುಕಾಚಾರ ಅಂದರು, ಅಕಾಮ ಸರ್ವಕಾಮೋವಾ ಮೋಕ್ಷಕಾಮ ಉದಾರತಿಹಿ ತೀವ್ರೇಣ ಭಕ್ತಿಯೋಗೇನ ಯಜೀತ ಪುರುಷಂ ಪರಂ. ಇವೆಲ್ಲಾನು ನಮ್ಮ ಒಬ್ಬ ದೇವರು ಕೊಡ್ತಾನೆ. ಬೇಡಿದರೆ ಎನ್ನೊಡೆಯನ ಬೇಡುವೆ, ಕಾಡಿದರೆ ಎನ್ನೊಡೆಯನ ಕಾಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನಗ ಮಾಡುವೆ, ಒಡೆಯ ಶ್ರೀ ಪುರಂದರ ವಿಠಲನ ಅಡಿಗಳಲ್ಲಿ ಸಾರಿ ಬದುಕುವೆ, ಸೇರಿ ಬದುಕುವೆ. ಶುಕಾಚಾರ ಅಂತಾರೆ, ಇಷ್ಟೆಲ್ಲ ದೇವತೆಗಳನ್ನು ಉಪಾಸನೆ ಮಾಡಲಿಕ್ಕೆ ನಿಮ್ಗೆ ಸಮಯ ಇಲ್ವಲ್ಲ, ಒಬ್ಬ ನಮ್ಮ ಭಗವಂತನನ್ನು ಉಪಾಸನೆ ಮಾಡು, ಎಲ್ಲಾನು ಕೊಡ್ತಾನೆ. ಏನು ಬೇಡ ಅಂದ್ರೂ ಬಿಡ್ತಾನೆ, ಕೊಡು ಅಂದರೆ ಕೊಡ್ತಾನೆ. ಅಂದಮೇಲೆ ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರ, ಬೇಡಿದದ ಕೊಡಲು ಬೇಡಿದುದ ಕೊಡಲು ಪುರಂದರ ವಿಠಲಗಲ್ಲದೆ ನಾಡ ದೈವಗಳಿಗೆ ಉಂಟೇನೋ. ಅಂದಮೇಲೆ ದೇವರು ಬಿಟ್ಟರೆ ಇನ್ಯಾರನ್ನ ಬೇಡಬೇಕು ನಾವು ಅಲ್ವಾ? ದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂತ ಎನ್ನಸೌ ತಸ್ಯರ್ಥೆ ಯಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತಯ. ಶುಕಾಚಾರ ಅಂತಾರೆ, ರಾಜ ಆಯುಷ್ ಕಳೆದೋಗ್ತಾ ಇದ್ದು, ನಮಗೆ ಒಂದು ಹಗಲ ಆಯಿತು ಅಂದರೆ ಭಯಪಡಬೇಕು, ಅಯ್ಯೋ ರಾತ್ರಿ ಎಲ್ಲ ವ್ಯರ್ಥವಾಗಿ ಕಳೆದೋಯ್ತೆ. ಸಾಯಂಕಾಲ ಸೂರ್ಯಾಸ್ತ ಆಯಿತು ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೂ ಸಾಧನೆ ಮಾಡಿಲ್ವೇ, ಕಾಲ ಎಲ್ಲ ಕಳೆದೋಯ್ತೆ, ದುಃಖ ಪಡಬೇಕು. ಕೆಂಪೇರಿ ತಂಬರದಿ ತಂಪಿಳಿತು ಸಂಭ್ರಮದಿ, ಕಂಪನಾಗಿದೆ ಚೀತ ಕಾಯೋ ಕೃಷ್ಣ, ಶಶಿಮುಖಿ ವಿತ್ತಾಸೆ ಹೇಸಿ ಜೀವನದಾಸೆ, ಮೋಸ ಮಾಡದೆಯನ್ನ ಕಾಯೋ ಕೃಷ್ಣ, ಪಶುಪತಿ ಸಖನಿಲ್ಲ ಹಸನಾಗಿ ಭಜಿಪಾಸೆ, ವಸುದೆಯೋಳು ಎನಗೀತು ಕಾಯೋ ಕೃಷ್ಣ. ಕೆಂಪೇರಿತಂ ಬರದಿ ತಂಪಿಳಿತು ಸಂಭ್ರಮದಿ, ಊರೊಳಗೆ ವ್ಯಾಪಿಸಿದ ಘೋರಾಂಧಕಾರವನು ಪಾರು ಮಾಡದೆಯನ್ನ ಕಾಯೋ ಕೃಷ್ಣ. ಮೇನು ಬೆನ್ನಲಿಗೋತ್ತ
ಸರತಿಜೋದ್ಭವ ಜನಕ ಭಾರವೇ ನಿನಗೆ ಕಾಯೋ ಕೃಷ್ಣ ಕೆಂಪೇರಿ ತಂಬರದಿ ತಂಪಿಳಿತು ಸಂಭ್ರಮದಿ. ಶೌನಕರು ಅಂತಾರೆ, ಸ್ವಾಮಿ ಹಗಲು ರಾತ್ರಿ ಕಳೆದೋಗ್ತಾ ಇದೆ, ಸಾಧನೆಯೇ ಆಗ್ತಾ ಇಲ್ಲ. ನಾವು ಸುಮ್ಮಗೆ ಬದುಕಿಬಿಟ್ರೆ ಸಾಮಾನ್ಯರಂತೆ ಪಶು ಪಕ್ಷಿ ಪ್ರಾಣಿಗಳಿದ್ದಾಗೆ, ನಮಗೂ ಅವ್ರಿಗೂ ವ್ಯತ್ಯಾಸ ಏನು? ತರವ ಕಿಮ್ನ ಜೀವಂತಿ ಭಸ್ರ ಕಿಮ್ನ ಸ್ವಸಂತ್ಯುತ. ಸ್ವಾಮಿ ನಾವು ಕೂಡ ಉಸಿರಾಡ್ತಾ ಇದ್ದೀವಲ್ಲ, ಬದುಕ್ತಾ ಇದ್ದೀವಲ್ಲ, ಗಿಡಗಳು ಬದುಕ್ತಾ ಇದೆ, ಅವು ಬೆಳೀತವೆ, ನಿಮಗೂ ನಮಗೂ ವ್ಯತ್ಯಾಸ ಏನು? ಗಿಡಗಳಿಗೂ ನಮಗೂ ನಾವು ಉಸಿರಾಡ್ತೀವಿ. ಭಸ್ರ ಅಂತ ಹಳೆ ಕಾಲಕ್ಕೆ ಅಯಸ್ತಪನಾರ್ಥಂ ನಿರ್ಮಿತ ಚರ್ಮಕೋಶ ಅಂತ, ಕಬ್ಬಣ ಕಾಯಿಸ್ಲಿಕ್ಕೆ ಅಂತ ಒಂದು ಆ ಚರ್ಮದ್ದೊಂದು ಕೋಶ ಮಾಡ್ತಿದ್ರು. ಹಿಂಗೆ ಎಳೆದು ಬಿಟ್ಟು ಅಕ್ಕಸಾಲಿಗರ ಮನೇಲಿ ಇರತ್ತೆ ನೋಡ್ರಿ, ಅದು ಗಾಳಿ ಬಿಡೋದು ಎಳ್ಕೊಂಬೋದು, ಅದು ಉಸಿರಾಡತ್ತೆ. ನಿಮ್ಮ ಮೂಗು ಅದಕ್ಕೂ ವ್ಯತ್ಯಾಸ ಏನು ಅಂತ ಶೌನಕರು. ಭತ್ರ ಕಿಮ್ನ ಸ್ವಸಂತ್ಯುತ. ನಾವು ಚಲೋ ಊಟ ಮಾಡ್ತೀವಿ, ಮಕ್ಕಳು ನಡಿತೀವಿ, ಪ್ರಾಣಿಗಳು ಆ ಕೆಲಸ ಮಾಡುತ್ತೆ, ತಿಂತವೆ, ಮಕ್ಕಳು ನಡೀತವೆ. ನೀವೇನು ಮಾಡ್ದಂಗೆ ಆಯ್ತು ಹೆಚ್ಚಿಗೆ? ನಿಮಗೆ ದೇವರು ಜ್ಞಾನ ಅಂಬೋದು ಕೊಟ್ಟಾನಲ್ಲ, ಬುದ್ಧಿಯನ್ನ, ನೀವೇನು ಸಾಧನೆ ಮಾಡಿದ್ದೀರಿ ಅಂತಾರೆ ಶೌನಕರು. ನಾವೇನು ಮಾಡ್ಲಿಕ್ಕಾಗಲ್ಲ ಅಂತಾರೆ. ಯಾರು ಇಷ್ಟೆಲ್ಲ ಸಲಕರಣೆಗಳನ್ನು ಕೊಟ್ಟಾಗ ವೇದೋಕ್ತ ಕರ್ಮಗಳನ್ನು ಆಚರಣೆ ಮಾಡಿಲ್ಲ, ಹಂದಿ, ಕತ್ತೆ, ಒಂಟೆ, ವರಾಗ ಇವುಗಳ ಸಮಾನ ಅವನು ಅಂತ ಬೈದ್ರವರು. ನಮ್ಮನ್ನೇ ಬೈತಾರೆ ದೇವರ ಕಥಾವನ್ನು ಕೇಳದೆ ಹೋದ್ರೆ ಅಂತ. ನೀವೆಲ್ಲ ಕೇಳ್ತೀರ, ಅದರಿಂದ ನೀವು ಯಾರು ಏನು ಅಲ್ಲ ಅಂತ ತಿಳ್ಕೊಂಬಿಡ್ರಿ. ಬಿಲೇಬತೋರು ಕ್ರಮ ವಿಕ್ರಮಾನ್ಯೇ ನ ತೃಣ್ವತ ಕರ್ಣಪುಟೇ ನರಸ್ಯ. ಕಿವಿಗಳಿಂದ ಭಗವಂತನ ಕಥೆಗಳನ್ನು ಯಾರು ಕೇಳೋದಿಲ್ಲವೋ, ಶೌನಕರು ಸೂತ್ರ ಮುಂದೆ ಈ ಮಾತನ್ನು ಹೇಳ್ತಾರೆ, ಯಾರು ಭಗವಂತನ ಕಥೆಗಳನ್ನು ಕೇಳೋದಿಲ್ಲವೋ ಹೆಗ್ಗಣ ತೋಡಿದ ಬಿಲಗಳು. ನಾಲಿಗೆಯಿಂದ ದೇವರನ್ನು ಯಾರು ಕೊಂಡಾಡೋದಿಲ್ಲವೋ ಅವ್ರ ನಾಲಿಗೆ ಕಪ್ಪೆ ನಾಲಿಗೆ. ಮಂಗಳ ಮೂರ್ತಿಯ ಪಾಡದ ಕಂಠ ಒಡೆದು ಹೋದ ಹರವಿನ ಕಂಠ. ಮನ್ಮತ ಜನಕನ ಮರೆತ ಮನುಜ ಮರ 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 ಮರ. ದೇವ್ರನ್ನ ಕೊಂಡಾಡ್ಬೇಕ್ರಿ, ಯಾವುದೋ ಗ್ರಾಮ ಗೀತೆಗಳನ್ನ ಹಾಡಿ ಯಾಕ್ರಿ ಪ್ರೈಸ್ ತಗೋಬೇಕು? ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ದೇವರು ಮೆಚ್ತಾನೆ ಏನ್ರಿ ಅದರಿಂದ? ಕಂಠ ಕೊಟ್ಟಿದ್ದು ದೇವರನ್ನ ಸ್ತೋತ್ರ ಮಾಡ್ಲಿಕ್ಕಷ್ಟೇ. ಜಿಕ್ವಾಸತಿ ದಾರ್ದುರಿಕೆ ವಸೂತ ನ ಚೇತ್ ಪ್ರಗಾಯ ತ್ಯುರುಗಾಯ ಗಾತ. ಯಾರು ಬೆಳಗ್ಗೆದ್ದು ದೇವರಿಗೆ, ತಂದೆ ತಾಯಿಗಳಿಗೆ, ಗುರುಗಳಿಗೆ ನಮಸ್ಕಾರ ಮಾಡೋದಿಲ್ಲ, ಅವ್ರ ತಲೆ ಕಿರೀಟ ಇದ್ದಾಗೆ, ಉಪಯೋಗ ಇಲ್ಲ ಅದರಿಂದ. ಕಿರೀಟ ಬಾಗೋದಿಲ್ಲವ, ಅದು ಭಾರ. ಅದು ಹಾಗೆ ನಿಮ್ಮ ತಲೆನೂ ಭಾರ, ನಿಮ್ಮ ಕುತ್ತಿಗೆ ಮೇಲೆ. ಇನ್ನು ಯಾರು ಬೆಳಗ್ಗೆದ್ದು ಸಾಲಿಗ್ರಾಮ ಪೂಜೆ, ದೊಡ್ಡವರ ಸೇವೆ, ಪೂಜಾದಿಗಳು ಕರ್ಮಗಳನ್ನು ಮಾಡೋದಿಲ್ಲವೋ ಅವರ ಕೈಗಳು ಕೈ ತುಂಬ ಆಭರಣ ಹಾಕ್ಕೊಂಡಿದ್ರು ಕೂಡ ಶವದ ಕೈಗಳವು ಅಂತ. ಕೈ ತುಂಬ ಆಭರಣ ಹಾಕ್ಕೊಂಡಿರ್ತಾರೆ. ಆಚಾರ್ಯ ಚೆನ್ನಾಗಿದೆಯಾ? ಚೆನ್ನಾಗಿದೆಯಪ್ಪ. ಸಾಲಿಗ್ರಾಮ ಪೂಜಾ ಮಾಡ್ತೀಯಾ, ತಂದೆ ತಾಯಿಗಳ ಸೇವಾ ಮಾಡ್ತೀಯಾ? ಅವ್ಯಾವುದು ಮಾಡೋದಿಲ್ಲ. ಶಾವೌ ಕರೌನೋ, ಶವದ ಕೈಗಳಪ್ಪ ಅದು ತೊಗೊಂಡು. ಬರ್ಗಾಯಿತೇ ತೇ ನಯನೇ ನರಾಣಾಂ ಲಿಂಗಾನಿ ವಿಷ್ಣೋ ನ ನಿರೀಕ್ಷತೋಯೇ. ಯಾರು ಬೆಳಗ್ಗೆದ್ದು ಭಗವಂತನ ಪ್ರತಿಮೆಗಳನ್ನು, ಗುರುಗಳ ಪಾದುಕೆಗಳನ್ನು, ಗೋವುಗಳನ್ನು, ತುಳಸಿಯನ್ನು ಯಾರು ದರ್ಶನ ಮಾಡೋದಿಲ್ಲ, ಕಣ್ಣುಗಳಿಂದ ದೇವಾಲಯಗಳನ್ನು, ನದಿಗಳನ್ನು ದರ್ಶನ ಮಾಡೋದಿಲ್ಲ, ಅವನ ಕಣ್ಣುಗಳು ನವಿಲುಗೆರೆಯ ಕಣ್ಣು. ಯಾರು ತೀರ್ಥಕ್ಷೇತ್ರ ಯಾತ್ರೆ ಮಾಡೋದಿಲ್ಲ, ಒಣಗಿ ಹೋದ ಗಿಡದ ಬೇರುಗಳು. ಯಾರು ಪ್ರತಿನಿತ್ಯ ಭಗವದ್ಭಕ್ತರ ಪಾದ ಧೂಳಿಯನ್ನು ತಲೆ ಮೇಲೆ ಹಾಕ್ಕೊಂಬೋದಿಲ್ಲ, ಅವನು ಓಡಾಡುವ ಶವ. ಜೀವಚ್ಛವೋ ಭಾಗವತಾಂಗ್ರಿರೇಣು ನ ಜಾತು ಮರ್ತ್ಯೋ ಅಭಿಲಚೇತಯತ್ತು. ಒಂದೇ ಮಾತನ್ನ ಹೇಳ್ಬಿಡ್ತೀನಿ ನೋಡ್ರಿ ಅಂತಾರೆ ಶೌನಕರು. ತದಶ್ಮಚಾರಂ, ಭಗವಂತನ ಕತೆ ಕೇಳಿದಾಗ ಆನಂದ ಎದ್ರೇಕಾಗಿ, ಸಂತೋಷ ಆಗಿ, ಕಣ್ಣಲ್ಲಿ ಯಾರಿಗೆ ಆನಂದ ಬಾಟವರು ಸುರಿದು, ಅಯ್ಯೋ ನಾನೇನೆಲ್ಲ ಮಾಡಿಲ್ಲೇ, ದೇವರಿಗೋಸ್ಕರ ನಾನು ಏನನ್ನೂ ಮಾಡಿಲ್ಲವೇ, ನನಗೋಸ್ಕರ ಸಾಧನೆ ಮಾಡ್ಕೋಬೇಕು ಅಂತೇಳಿ ದೇವರನ್ನ ಒಂದು ದಿನ ಸ್ತೋತ್ರ ಮಾಡಿಲ್ಲ ಅಂತ ಆ ಹಿಂದಿನ ಪಾಪಗಳನ್ನೆಲ್ಲ ಸ್ಮರಣೆ ಮಾಡಿಕೊಂಡು ದುಃಖದಿಂದ, ಪಶ್ಚಾತ್ತಾಪದಿಂದ ದಳದಳ ಕಣ್ಣೀರು ಸುರಿಸದೇ ಇರೋ ವ್ಯಕ್ತಿ, ಅವನ ಮನಸ್ಸು ಕಲ್ಲು. ತದತ್ಮಚಾರಂ ಹೃದಯಂಬತೇದಂ ಯದ್ಗೃಹ್ಯಮಾನೈರ್ಹರಿನಾಮಧೇಯೈಹಿ ನ ವಿಕ್ರಿಯೇತಾತ ಮುಖೇ ವಿಕಾಸೋ ಗಾತ್ರೇ ರುಹಂ ನೇತ್ರೇ ಜಲಂ ಗಾತ್ರ ರುಹೇಟು ಗರಟಗ. ಆದ್ದರಿಂದ ನಮಗೆ ಭಾಗವತವನ್ನು ವಿಸ್ತಾರವಾಗಿ ಹೇಳ್ರಿ. ನೀವು ಇನ್ನೂ ಸಾಕಾಗ್ತಾ ಇಲ್ಲ ನಮಗೆ, ಇನ್ನೂ ವಿಸ್ತಾರವಾಗಿ ಹೇಳ್ರಿ. ಶುಕಾಚಾರ್ಯ ಪರೀಕ್ಷಿತ್ ಮಹಾರಾಜರಿಗೆ ಏನೇನು ಹೇಳಿದ್ರು ಅವೆಲ್ಲವನ್ನು ಹೇಳ್ರಿ ಅಂದಾಗ ಶುಕಾಚಾರ್ಯ ನಾಳೆ
ವಿಸ್ತಾರವಾಗಿ ಪ್ರಾರಂಭ ಮಾಡ್ತಾರೆ. ಅದನ್ನು ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಯತ್ ಪುಣ್ಯಂ ಪ್ರಾಪ್ನೋತು ಗುರುರ್ಮಾ ಪ್ರೀತೋಸಿ ಮಾಪತೆ ವ್ಯಾಸಯದಿಕೇನಾಪಿ ಕರ್ಮ